ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಹುಷಾರಾಗಿದ್ದೇವೆ. ಹಾಗೂ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ವ್ಲಾಗ್. ಅಂದರೆ ಕಳೆದ ಕೆಲವೊಂದು ದಿನಗಳ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ತಾಯಿ ಮನೆಗೆ ಹೋಗ್ತಾ ಇಲ್ಲ ಅಂತ ಹೇಳಿ. ಬಟ್ ಇನ್ಸ್ಟೆಂಟಾಗಿ ಒಂದು ಡಿಸಿಷನ್ ಮಾಡಿ ನಾನು 2 ದಿನದಲ್ಲಿ ಮಮ್ಮಿ ಮನೆಗೆ ಬರುವ ಅಂತ ಹೇಳಿ ಹೊರಟು ಬರ್ತಾ ಇದ್ದೇನೆ. ತುಂಬ ಜನ ಸಜೆಸ್ಟ್ ಮಾಡ್ತಾಯಿದ್ರು ಹೋಗಿ ರೆಸ್ಟ್ ಸಿಗ್ತದೆ ಸ್ವಲ್ಪ ಅಂತ ಹೇಳಿ. ನನಗೆ ಕೂಡ ತುಂಬ ಆಸೆ ಆಯ್ತಾ ಬರಬೇಕು, ರೆಸ್ಟ್ ಮಾಡಬೇಕು ಸ್ವಲ್ಪ ದಿನ. ತಾಯಿ ಮನೇಲಿದ್ದರೆ ಹೇಗಿದ್ದರೂ ಕೂಡ ನಮಗೆ ಅಂದರೆ ಹೆವಿ ವರ್ಕ್ ಎಲ್ಲ ಏನೂ ಇರೋದಿಲ್ಲ ಈ ಒಂದು ಬಿಸ್ನೆಸ್ ಲೈಫಿಂದ. ಮತ್ತು ಸ್ವಲ್ಪ ಟೈಮ್ ತಗೊಳ್ಳುವ ಅಂತ ಹೇಳಿ ನನಗೆ ಕೂಡ ತುಂಬ ಅನ್ನಿಸ್ತಾ ಇತ್ತು. ಬಟ್ ಈ ಒಂದು ಸಿಚುವೇಷನಲ್ಲಿ ಅಂದರೆ ನನ್ನೊಂದು ಪ್ರೆಗ್ನೆನ್ಸಿ ಮತ್ತು ಈ ಒಂದು ಜರ್ನಿ ತುಂಬ ಲಾಂಗ್ ಜರ್ನಿ, ಆಲ್ಮೋಸ್ಟ್ 3 hours ಜರ್ನಿ ಮಾಡಿ ಆ ಒಂದು ರೋಡಲ್ಲಿ ಬರೋದು ಅಂತ ಹೇಳುವಾಗಲೇ ನನಗೆ ಬೇಡ ಅಂತ ಆಗ್ತಾಯಿತ್ತು. ಬಟ್ ಯಾಕೋ ನನಗೆ ಮನಸ್ಸು ತಡಿತಾ ಇರಲಿಲ್ಲ. ಯಾಕಂದರೆ ನಾನು ಎಷ್ಟೋ ಒಂದು ಲಾಂಗ್ ಬ್ಯಾಕಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ. ಈ ಒಂದು ವೆಕೇಷನಲ್ಲಿ ನಾನು ಮಾರ್ಚ್ ಎಂಡ್ ಆಗುವಾಗಲೇ ಹೊರಟು ಬಿಡ್ತೇನೆ ಮನೆಗೆ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ. ಟ್ರಾವೆಲಿಂಗ್ ರಿಸ್ಕಿ ಅಂತ ಹೇಳಿ ನಾನು ಡಿಲೇ ಮಾಡಿದ್ದೆ. ಬಟ್ ಇನ್ನೂ ಕಾದರೆ ಆಗೋದಿಲ್ಲ ಅಂತ ಹೇಳಿ ಫ್ರೈಡೇ ಈವ್ನಿಂಗ್ ನನಗೆ ಅನ್ನಿಸ್ತು ಮನೆಗೆ ಹೋಗಬೇಕು ಅಂತ ಹೇಳಿ. ಯಾಕಂದರೆ ಒಂದೇ ಕಡೆ ನಿಲ್ಲಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅಲ್ವಾ. ಸೊ ಹಾಗೆ ಜಸ್ಟ್ ಫಾರ್ ಎ ಚೇಂಜ್ ಇರಲಿ ಅಂತ ಹೇಳಿ ನಾನೀಗ ಮಮ್ಮಿ ಮನೆಗೆ ಬಂದಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಏನಿದ್ರು ಡೇ ಇನ್ ಮೈ ಲೈಫ್, ಅಂದರೆ ತುಂಬ ಡೀಪ್ ಆಗಿರುವಂಥ ಡೇ ಇನ್ ಮೈ ಲೈಫ್ ಅಲ್ಲ, ಜಸ್ಟ್ ಹಾಗೆಯೇ ರ್ಯಾಂಡಮ್ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿರುವಂಥದ್ದು. ಇಲ್ಲಿ ಬೆಳಿಗ್ಗೆನೇ ನೋಡಿ ನಾನು ಎದ್ದು ಶೂಟ್ ಮಾಡು ಅಂತ ಹೇಳಿ ತೆಗೆಯುವಾಗ ಮಮ್ಮಿ ಹೋಗ್ತಾಯಿದ್ರು. ವೈಟ್ ಕಲರ್ ನೈಟಿ ಹಾಕಿ, ನಾನು ಮಮ್ಮಿ ಹತ್ರ ಅದೇ ಹೇಳ್ತಾ ಇದ್ದೆ, ವೈಟ್ ಕಲರ್ ನೈಟಿ ಹಾಕಿ ಹೋಗೋದು ನೋಡುವಾಗ ಅಂದರೆ ಸಡನ್ನಾಗಿ ನೋಡಿದ್ರಂತೂ ಹೆದರಿ ಬಿಡ್ತಾರೆ ಯಾರಾದರೂ ಅಂತ ಹೇಳಿ. ಸೊ ಮಮ್ಮಿ ಹೋಗಿ ಬೆಳಗ್ಗೆ ಅವ್ರು ಬೇಗ ಎದ್ದೊಳ್ತಾರೆ. ಬೇಗ ಎದ್ದು ಹೋಗಿ ಅವರಿಗೆ ನಮ್ಮ ಮನೆಯಲ್ಲಿ ದನ ಎಲ್ಲ ಇದೆ. ಸೊ ದನದ ಹಾಲೆಲ್ಲ ತೆಗಿಲಿಕ್ಕೆ ಇರ್ತದೆ. ಹಾಗಾಗಿ ಅವರು ಬೇಗ ಎದ್ದು ದನಕ್ಕೆ ಬಿಸಿ ನೀರನ್ನು ರೆಡಿ ಮಾಡಿ ಅದಕ್ಕೆ ಸ್ನಾನಕ್ಕೆ ಮತ್ತು ಗಂಜಿಗೆ ಅಂತ ಹೇಳಿ ಎಲ್ಲ ಬಿಸಿ ನೀರನ್ನು ತೆಗಿತಾ ಇದ್ದಾರೆ. ಈಚೆ ಡ್ಯಾಡಿ ಹಟ್ಟಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಅವರು ಜಾಬನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಮಮ್ಮಿ ಹಾಲನ್ನು ತೆಗೆದ್ರೆ ಡ್ಯಾಡಿ ಅದನ್ನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸುವಂಥದ್ದು ಮತ್ತು ಹಟ್ಟಿಯನ್ನೆಲ್ಲ ಕ್ಲೀನ್ ಮಾಡೋದು. ರಾತ್ರಿ ಎಲ್ಲ ಅವರು ಮೇವನ್ನು ತಿಂದು ಅದೆಲ್ಲ ಕೆಳಗೆ ಹಾಕಿರ್ತಾರೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಅವರಿಗೆ ಕೂಡ ಒಮ್ಮೆ ಸ್ನಾನ ಎಲ್ಲ ಮಾಡಿಸಿ, ಫುಲ್ಲು ಮೈಗೆ ಸ್ನಾನ ಮಾಡಿಸೋದಿಲ್ಲ ಬೆಳಿಗ್ಗೆ, ಯಾಕೆಂದರೆ ತುಂಬ ಚಳಿ ಉಂಟಾಯ್ತು. ಹಾಗೆ ಡಿಪೆಂಡ್ ಆಗ್ತದೆ, ಎಷ್ಟು ಗಲೀಜಾಗಿರ್ತಾರೆ ಅಷ್ಟು ಅವರನ್ನು ಕ್ಲೀನ್ ಮಾಡುವಂಥದ್ದು. ಹಾಗೆ ಮಕ್ಕಳು ಇಲ್ಲಿ ಬಂದ ನಂತರ ನಾನು ಅಂದ್ಕೊಳ್ತಿದ್ದೆ ಇವತ್ತು ಬೆಳಿಗ್ಗೆ ನಾನು ಆ್ಯಕ್ಚುಲಿ ಬೇಗ ಏಳಲಿಕ್ಕೇ ಇರಲಿಲ್ಲ. ಆದರೆ ನಮ್ಮ ಸಿಯೋನ್ 6 ಗಂಟೆಗೆ ಎದ್ದು ಬಿಟ್ಟಿದ್ದ, 6:15. ಹಾಗೆ ಮಮ್ಮಿಯವರೆಲ್ಲ ಎದ್ದ ಕೂಡಲೇ ಅವನು ಕೂಡ ಎದ್ದಿದ್ದಾನೆ. ಚಿಕ್ಕ ಮಗು ಕೂಡ ಬೇಗನೆ ಎದ್ದಿದ್ದಾನೆ. ಹಾಗೆ ನಾನು ಸಹ ಎದ್ದು ಬಿಟ್ಟೆ. ನಾನು ಸ್ವಲ್ಪ ಹೊತ್ತು ಲೇಟ್ ಮಲಗಬೇಕು, ನನ್ನ ಒಂದು ಟೀನೇಜ್ ಡೇಸನ್ನು ಪುನಃ ಎಂಜಾಯ್ ಮಾಡಬೇಕು, ಗಟ್ಟಿ ಮಲಗಬೇಕು ಅಂತ ಬಂದಂಥದ್ದು. ಬಟ್ ಮಕ್ಕಳಾದ ನಂತರ ಆ ಆಸೆನೇ ಬಿಟ್ಟುಬಿಡಬೇಕು, ಮಕ್ಕಳು ಮಲಗಲಿಕ್ಕೇ ಬಿಡೋದಿಲ್ಲ. ಬಟ್ ನನಗೆ ಇಲ್ಲಿ ಬಂದ ನಂತರ ಅನಿಸ್ತು ನಾನು ಬಂದದ್ದು ಬರ್ತ್ ಅಂತ ಹೇಳಿ. ಯಾಕೆಂದರೆ ಸಿಯೋನ್ ಅಂತೂ ತುಂಬ ಖುಷಿಯಾಗಿದ್ದಾನೆ. ಇಲ್ಲಿಯ ವೆದರ್, ಇಲ್ಲಿ ಆಟ ಆಡುವಂಥದ್ದು, ಇಲ್ಲಿ ಅಜ್ಜಿ ಜೊತೆ ಅವನ ಮಿಂಗಲ್ ಆಗುವಂಥದ್ದು, ಇಲ್ಲಾಂದರೆ ಖಾಲಿ ಫೋನಲ್ಲಿ ಮಾತ್ರ ಮಾತಾಡುವಂಥದ್ದಲ್ಲ. ಸೊ ಹಾಗೆ ತುಂಬ ಖುಷಿಯಾಗಿದ್ದಾನೆ. ಅವನಂತೂ ಈಗ ಹಿಂದೆ ಹೋಗಲಿಕ್ಕೆ ಕೇಳಲಿಕ್ಕಿಲ್ಲ ಅಷ್ಟು. ನಾನಂತೂ ಅಂದ್ಕೊಳ್ತಿದ್ದೆ ಫಸ್ಟ್ ಅವನ ಹತ್ರ ನಾನು ಹೇಳಿದಾಗ ಅಪ್ಸೆಟ್ ಆಗ್ತಾನೆ ಅಂತ ಅಂದ್ಕೊಂಡೆ. ಬಟ್ ಅವನು ತುಂಬ ಖುಷಿಯಿಂದ ಒಪ್ಪಿದ ಹೋಗುವ ಅಂತ ಹೇಳಿ. ಸೊ ಇಲ್ಲಿ ನಾವು ಬೆಳಿಗ್ಗೆ ಹಾಲಲ್ಲಿ ಹೀಗೆ ಮಲ್ಕೊಂಡಿದ್ವಿ. ಈಗ ನಮ್ಮ ಮನೆಯಲ್ಲಿ ಅಂತ ಹೇಳಿದರೆ ನಾವು 3 ಜನ ಮಕ್ಕಳು, ಅಣ್ಣ, ಅಕ್ಕ ಮತ್ತು ನಾನು. ನಮ್ಮದು ಮೂರು ಮಂದಿದು ಕೂಡ ಮದುವೆ ಆಗಿದೆ. ಹಾಗೆ ಅಣ್ಣನಿಗೆ ಮಂಗಳೂರಲ್ಲಿ ಸಪ್ರೇಟ್ ಮನೆ ಕೂಡ ಇದೆ, ಅವರು ಅಲ್ಲೇ ಇರುವಂಥದ್ದು, ಅಲ್ಲೇ ಸೆಟಲ್ ಆಗಿರುವಂಥದ್ದು. ಅವನ ಸ್ವಂತ ಮನೆ ಕೂಡ ಇದೆ. ಹಾಗೆ ಇಲ್ಲಿ ಮಮ್ಮಿ ಡ್ಯಾಡಿ ಇಬ್ಬರೇ ಇರುವಂಥದ್ದು ಮನೆಯಲ್ಲಿ. ಹಾಗಾಗಿ ಅವರು ಕೋಳಿ, ದನ, ನಾಯಿ ಎಲ್ಲ ಇಟ್ಕೊಂಡಿದ್ದಾರೆ. ಈಗ ಆ್ಯಕ್ಚುಲಿ ನಮ್ಮ ಡ್ಯಾಡಿಗೆ ಈ ಒಂದು ವರ್ಷದಲ್ಲಿ 70 ವರ್ಷ ಆಗ್ತದೆ, 70 years ಓಲ್ಡ್ ಆಗ್ತಾರೆ ಅವರು. ಅವರಿಗೆ ಕೂಡ ಕಾಲು ನೋವು, ಜಾಸ್ತಿ ನಡಿಲಿಕ್ಕಾಗೋದಿಲ್ಲ, ಕೂತ್ಕೊಂಡ್ರೆ ಎದ್ದೊಳ್ಳಿಕ್ಕಾಗೋದಿಲ್ಲ, ಸೊಂಟ ನೋವು ಇದೆಲ್ಲ ತುಂಬ ಇದೆ. ನಾವೆಷ್ಟು ಹೇಳ್ತೇವೆ ದನವನ್ನು ಮಾರಿಬಿಡಿ ಅಂತ ಹೇಳಿ, ಆದರೆ ನಾವು ಮನೆಯಲ್ಲಿರೋದಿಲ್ಲ, ಮಕ್ಕಳು ಮನೆಯಲ್ಲಿರೋದಿಲ್ಲ. ಅವರಿಗೆ ಕೂಡ ಏನಾದರೂ ಒಂದು ಅಂದರೆ
ಡೇಯನ್ನು ಸ್ಪೆಂಡ್ ಮಾಡಲಿಕ್ಕೆ ಬೇಕಲ್ಲ. ನಮ್ಮ ಮನೆಯಲ್ಲಿ ನಾವು ಚಿಕ್ಕ ಇರುವಾಗಿಂದ ಕೂಡ ದನ ಎಲ್ಲ ಇದೆ. ಡೈರಿ ಎಲ್ಲ ಏನೂ ಕೂಡ ಇಲ್ಲ. ಈಚೆ ಡೈರಿಗೆ ಹೋಗಬೇಕಂದ್ರೆ ತುಂಬ ದೂರ ಇದೆ. ಹಾಗಾಗಿ ಡೈರಿ ಎಲ್ಲ ಇಲ್ಲ. ಮನೆಗೆ ಹಾಲು ತಗೊಂಡು ಹೋಗ್ತಾರೆ ಮತ್ತು ತುಪ್ಪ ಕೂಡ ಮಾಡ್ತಾರೆ. ಹಾಗಾಗಿ ಅವರಿಗೆ ಅಂದರೆ ಅವರ ಒಂದು ಖರ್ಚಿಗೆ ಮತ್ತು ಅವರ ಒಂದು ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಇದರಲ್ಲಿ ಅವರಿಗೆ ಕಂಫರ್ಟೇಬಲ್ ಆಗಿರೋದ್ರಿಂದ ಅವರು ಇದನ್ನೇ ಮಾಡ್ತಾ ಇರುವಂಥದ್ದು. ಹಾಗೆ ನಮಗೆ ತೋಟ ಕೂಡ ಇದೆ, ಕಾಫಿ ತೋಟ. ಈಚೆ ಇರೋರಿಗೆಲ್ಲ ಗೊತ್ತಿರ್ಬೋದು, ಎಲ್ಲರಿಗೂ ಕೂಡ ಮೇಯ್ನ್ ಕ್ರಾಪ್ ಅಂತ ಹೇಳಿದ್ರೇ ಕಾಫಿ. ಸೊ ನಮ್ಮದು ಕೂಡ ಹಾಗೆಯೇ ಕಾಫಿ ಪೆಪ್ಪರ್ ಇದೆ ನಮ್ಮ ಮೇಯ್ನ್ ಕ್ರಾಪ್. ಇಲ್ಲಿ ನಾನು ಬೆಳಿಗ್ಗೆನೇ ಮಕ್ಕಳಿಬ್ಬರು ಕೂಡ ಅಲ್ಲಿ ಡ್ಯಾಡಿ ಟಿ ವಿ ನೋಡ್ತಾ ಇದ್ದಾರೆ, ನ್ಯೂಸ್ ನೋಡ್ತಾ ಇದ್ದಾರೆ. ಸೊ ಆಗ ಮಕ್ಕಳು ಕೂಡ ಟಿ ವಿ ನೋಡ್ತಾ ಇದ್ದರು. ಹಾಗೆ ನಾನು ಅವರನ್ನು ಅಲ್ಲಿ ಬಿಟ್ಟು ಸ್ವಲ್ಪ ವೆದರನ್ನು ಎಂಜಾಯ್ ಮಾಡೋಣ ಅಂತ ಹೇಳಿ ಬಂದೆ. ಫಸ್ಟು ಹೊರಗೆ ಬಂದೆ, ನನಗೆ ಚಳಿ ತಡಿಲಿಕ್ಕಾಗಲಿಲ್ಲ. ಹಾಗೆ ನಾನು ಮಮ್ಮಿ ಹತ್ರ ಹೋಗಿ ಒಂದು ಮಮ್ಮಿಯ ಸ್ವೆಟರನ್ನು ತಗೊಂಡು ಅದನ್ನು ಹಾಕ್ಕೊಂಡು ಬಂದಿದ್ದೇನೆ. ರೋಡೆಲ್ಲ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ಆ್ಯಕ್ಚುಲಿ ಮೊಬೈಲಲ್ಲಿ ಅದನ್ನು ಆ ಒಂದು ಬ್ಯೂಟಿಯನ್ನು ಶೂಟ್ ಮಾಡಲಿಕ್ಕೇ ಆಗೋದಿಲ್ಲ. ಎರಡೂ ಸೈಡ್ ಕಾಫಿ ತೋಟ ಎಲ್ಲ ಇದ್ದು ಆ ಒಂದು ಮಿಸ್ಟಲ್ಲಿ ಕವರ್ ಆಗಿರುವಂತಹ ರೋಡ್ಸನ್ನೆಲ್ಲ ನೋಡುವಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಮೊದಲೆಲ್ಲ ನಾವು ಶಾಲೆಗೆಲ್ಲ ಹೋಗುವಾಗ ಇದಕ್ಕಿಂತ ತುಂಬ ಚಳಿ ಇರುವಾಗ ತುಂಬ ಮಂಜಿರ್ತಿತ್ತು. ಇದೇ ರೋಡಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದಂಥದ್ದು. ಈಗೊಂದು ಹೊಸ ಮನೆ ಕೂಡ ಆಗಿದೆ ಅಲ್ಲಿ. ಮೊದಲು ಮನೆಯೆಲ್ಲ ಇರಲಿಲ್ಲ, ಈಗೊಂದು ಎಸ್ಟೇಟ್ ಕೂಡ ಇದೆ ಮೇಲೆ. ಸೊ ಹಾಗೆ ಇಲ್ಲಿ ಬಂದರೆ ಏನೋ ಒಂಥರ ಪೀಸ್ ಅಂತ ಹೇಳಿ ಅನಿಸುವಂಥದ್ದು. ಯಾಕಂದರೆ ನಮ್ಮ ಮನೆ, ನಮ್ಮ ಜಾಗ, ನಾವು ಹುಟ್ಟಿ ಬೆಳೆದ ಜಾಗ ಅನ್ನುವಾಗ ಏನೋ ಒಂದು ಖುಷಿ ಇರ್ತದಲ್ಲ. ಹಾಗೆ ನನಗೆ ಕೂಡ ಇಲ್ಲಿ ಪೀಸ್ ಆಫ್ ಮೈಂಡ್ ಸಿಗುವಂಥದ್ದು. ಹಾಗೆ ನಾನು ಒಂದು ತಿಂಗಳಿರುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ನೋಡಬೇಕು, ಬೇರೆ ಕೂಡ ಕೆಲವೊಂದು ವರ್ಕೆಲ್ಲ ಇದೆ ನನಗೆ, ಅಂದರೆ ಕೆಲವೊಂದು ಅಫಿಷಿಯಲ್ ವರ್ಕ್ಗಳು ಅದೆಲ್ಲ ಇದೆ. ನೋಡಬೇಕು ಹೇಗೆ ಅಂತ ಹೇಳಿ. ಇದೊಂದರೆ ಇನ್ಸ್ಟೆಂಟಾಗಿ ಡಿಸಿಷನ್ ಮಾಡಿ ನಾನು ಬಂದಿರುವಂಥದ್ದು. ಕೇಕ್ ಆರ್ಡರ್ಸ್ ಕೂಡ ಇತ್ತು, ಎಲ್ಲ ಕ್ಯಾನ್ಸಲ್ ಮಾಡಿದೆ. ನಾನು ಎಲ್ಲರಿಗೂ ಕಾಲ್ ಮಾಡಿ ಹೇಳಿದೆ ನನಗೆ ಆಗೋದಿಲ್ಲ ಈ ಸಲ ಅಂತ ಹೇಳಿ. ಯಾಕೆಂದರೆ ನಾನು ಈ ಚಾನ್ಸನ್ನು ಬಿಟ್ಟರೆ ಮತ್ತೆ ನನಗೆ ಸಿಗೋದಿಲ್ಲ. ಸಿಯೋನ್ಗೆ ಕೂಡ ಸ್ಕೂಲ್ ಇದೆ, ಹಾಗೆ ಮಧ್ಯದಲ್ಲಿ ಬರಲಿಕ್ಕೆ ಕೂಡ ಆಗೋದಿಲ್ಲ. ಮುಂಚೆ ಎಲ್ಲ ಬರಬೇಕು ಅನಿಸುವಾಗ ಪ್ಯಾಕ್ ಮಾಡುವಂಥದ್ದು ಬರುವಂಥದ್ದು. ಬಟ್ ಈಗ ಹಾಗೆ ಅಲ್ಲ, ಮಕ್ಕಳಿಗೆ ಶಾಲೆ ಎಲ್ಲ ಇರುವಾಗ ಬರಲಿಕ್ಕೆ ಆಗೋದಿಲ್ಲ. ಮತ್ತು ನಾನು ಪ್ರೆಗ್ನೆಂಟ್ ಕೂಡ. ಸೊ ನನ್ನದೇ ಆದಂಥ ರಿಸ್ಕಲ್ಲಿ ನಾನು ಬಂದಿರುವಂಥದ್ದು. ನಾನೇನಿಲ್ಲ, ದೇವರ ಮೇಲೆ ಭಾರ ಹಾಕಿ ದೇವರ ಹತ್ರ ಪ್ರೇಯರ್ ಮಾಡಿದೆ, ಕಾಪಾಡಿ ದೇವರು ಅಂತ ಹೇಳಿ ಅಷ್ಟು ಪ್ರೇಯರ್ ಮಾಡಿ ಬಂದಂಥದ್ದು. ನನಗೆ ಏನು ಕೂಡ ಆಗಲಿಲ್ಲ. ಯಾಕೆಂದರೆ ನಮಗೆ ಮೇಯ್ನ್ ಟ್ರಸ್ಟ್ ಅಲ್ವಾ, ನಮ್ಮ ಬಾಡಿಯನ್ನು ನಾವು ಬಿಲೀವ್ ಮಾಡಿದರೆ ಏನಾಗಲ್ಲ ಅಂತ ಹೇಳಿ. ಎಷ್ಟು ರಿಸ್ಕಿ ಇದ್ದರೂ ಕೂಡ ಆಗ್ತದೆ. ಸೊ ನಾನು ಕೂಡ ಅದನ್ನೇ ಬಿಲೀವ್ ಮಾಡುವಂಥದ್ದು, ನನ್ನಿಂದ ಆಗ್ತದೆ ಅಂತ ಹೇಳಿ. ಸೊ ಹಾಗೆ ನಾನು ನಂಬಿ ಬಂದಿದ್ದೇನೆ. ಬೆಳಿಗ್ಗೆ ಹೊತ್ತು ಈ ಮಿಸ್ಟೆಲ್ಲ ಇರೋದ್ರಿಂದ ನಾನು ಸ್ವಲ್ಪ ಹಾಗೆಯೇ ವಾಕ್ ಮಾಡ್ತಾ ಇದ್ದೇನೆ. ಮಕ್ಕಳು ಹಿಡಿದ್ರೂ ಒಳಗಿದ್ದಾರೆ. ಇನ್ನು ಮಕ್ಕಳ ಹಿಂದೆ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ಟೈಮೇ ಸಿಗೋದಿಲ್ಲ. ಹಾಗೆ ನಾನು ಸ್ವಲ್ಪ ಮಮ್ಮಿಯ ಹೂವಿನ ಗಿಡ ಮತ್ತು ಕೆಲವೊಂದು ಹರ್ಬಲ್ ಪ್ಲ್ಯಾಂಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ಶೀತ ಕೂಡ ಆಗಿತ್ತು ನನಗೆ, ಕೋಲ್ಡ್ ಆಗಿತ್ತು, ಬರುವಾಗನೇ ಆಗಿತ್ತು. ಹಾಗೆ ನಿಮಗೆ ವಾಯ್ಸಲ್ಲಿ ಕೂಡ ಗೊತ್ತಾಗ್ಬೋದು, ವಾಯ್ಸ್ ಕೂಡ ಚೇಂಜ್ ಆಗಿದೆ. ನನಗೆ ಅಲ್ಲಿ ಫಟಾಫಟಾಗಿ ಕೋಲ್ಡ್ ಆಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ಮತ್ತು ನನಗೆ ಬೇಕಿಂಗ್ ಪೌಡರ್ದು ಕೂಡ ಸ್ವಲ್ಪ ಅಲರ್ಜಿ ಇದೆ. ಹಾಗೆ ಅದರಿಂದ ಏನಾದರೂ ಆಯಿತಾ ಏನೋ ನನಗೆ ಗೊತ್ತಿಲ್ಲ, ಫಟಾಫಟ್ ಅಂತ ಆಗ್ತಾಯಿತ್ತು. ಕೆಲವರು ಹೇಳ್ತಾ ಇದ್ರು ಗೋಂದ್ ಡೈಲಿ ಯೂಸ್ ಮಾಡಬೇಡಿ ಅಂತ ಹೇಳಿ. ಗೋಂದ್ ನನಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಅದಾಗಿ ಸ್ವಲ್ಪ ದಿನದಲ್ಲೇ ನಾನು ಗೋಂದನ್ನು ಸ್ಟಾಪ್ ಮಾಡಿದೆ. ಯಾಕೆಂದರೆ ನನಗೆ ವಾಮಿಟ್ ಬಂದಾಗೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರೆಗ್ನೆನ್ಸಿಯಲ್ಲಿ ಗೊತ್ತಿರ್ಬೋದಲ್ಲ ನಿಮಗೆ, ಇಷ್ಟ ಆಗುವಂಥ ವಸ್ತುನೇ ಯಾವಾಗ ಅದು ಕಷ್ಟ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಗೋಂದ್ ನಾನು ತಿನ್ನೋದನ್ನು ಸ್ಟಾಪ್ ಮಾಡಿದ್ದೆ. ಗೋಂದಿಂದ ಅಲ್ಲ, ಏನೋ ಗೊತ್ತಿಲ್ಲ, ಹಾಗೆಯೇ ಕೋಲ್ಡ್ ಆಗ್ತಾಯಿದೆ ನನಗೆ. ಸೊ ಹಾಗೆ ಇವಾಗ ನಾನು ಇಲ್ಲಿ ಮಮ್ಮಿ ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ನನಗೆ ರಿಲೀಫ್ ಅಂತ ಹೇಳಿ ಅನ್ನಿಸ್ತು. ಯಾಕಂದರೆ ಸ್ಟ್ರೆಸ್ ಇಲ್ಲ ಜಾಸ್ತಿ. ನಾವೆಲ್ಲ ಚಿಕ್ಕ ಇರುವಾಗ ಈ ಮಲ್ಲಿಗೆ ಹೂವನ್ನು ಕಟ್ಟಿ ಅದನ್ನು ತಂದು ಆಲ್ಟರಲ್ಲಿ ಇಡ್ತಾ ಇದ್ವಿ. ಈಗ ಕಟ್ಟಲಿಕ್ಕೆ ಬಿಟ್ಟು ತೆಗಿಲಿಕ್ಕೆ ಟೈಮ್ ಆಗೋದಿಲ್ಲ. ಹಾಗೆ ಸ್ವಲ್ಪ ಒಂದು 4 ಸಿಕ್ತು, ಅದನ್ನು ನಾನಿಲ್ಲಿ ದೇವರ ಒಂದು ಆಲ್ಟರಲ್ಲಿ ಇಟ್ಟಿದ್ದೇನೆ. ಹಾಗೆ ಮಕ್ಕಳಿಬ್ಬರು ಕೂಡ ಆಟಾಡ್ತಾ ಇದ್ದಾರೆ. ಚಿಕ್ಕದಂತೂ ತುಂಬ ಖುಷಿಯಿಂದ ಆಟಾಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಅಂದರೆ ತುಂಬ ದೊಡ್ಡ ಮನೆ ಏನಲ್ಲ ನಮ್ಮದು, 3 ಬೆಡ್ರೂಮ್ ಇದು ಮನೆ ಇರುವಂಥದ್ದು. ಬೆಡ್ರೂಮ್ಸ್ ಎಲ್ಲ ಲೆಫ್ಟ್ ಸೈಡಿಗೆ ಇರುವಂಥದ್ದು. ಈಚೆ ಇಲ್ಲಿ 2 ಕಿಚನ್ ಇದೆ. ಒಂದು ಈ ಬ್ಲ್ಯಾಕ್ ಏನು ಕಾಣ್ತಾ ಇದೆ, ಇದು ಅಸ್ತ್ರ ಒಲೆ ಅಂತ ಹೇಳ್ತಾರಲ್ವ. ಈ ಮನೆಗೆ ಕೂಡ ಇದು ಅಂದರೆ ಫಸ್ಟ್ ನಮ್ಮದು ಹಳೆಯ ಮನೆ ಇತ್ತು, ಅದನ್ನು ರೆನೋವೇಟ್ ಮಾಡಿರುವಂಥದ್ದು. ಇದು ನನ್ನ ಅಣ್ಣ ಅಕ್ಕನ ಮದುವೆ ಎಲ್ಲ ಇರುವಾಗ ಮಾಡಿರುವಂಥದ್ದು. ಆಲ್ಮೋಸ್ಟ್ 13 to 14 ಇಯರ್ ಆಗ್ತಾ ಬಂತು ಮನೆಗೆ, ಈ ಮನೆಗೆ. ಅದು ಆಗ ಮಾಡಿದ್ದು ಪೇಂಟ್, ಅದರ ನಂತರ ಪೇಂಟೆಲ್ಲ ಏನು ಕೂಡ ಮಾಡಲಿಲ್ಲ. ಹಾಗಾಗಿ ನಿಮಗೆ ಅಲ್ಲಲ್ಲಿ ಪೇಂಟು ಹೋಗಿರುವಂಥದ್ದು ಮತ್ತು ಡಲ್ ಆಗಿರುವಂಥದ್ದು ನೋಡ್ಬೋದು. ಹಾಗಾಗಿ ಸ್ವಲ್ಪ ಹಳೇದಾಯಿತು ಈಗ ಮನೆ. 13-14 ಇಯರ್ಸ್ ಆಗ್ತಾ ಬಂತು ಮನೆಗೆ ಕೂಡ. ಮೇ ಬಿ 13 ಅಂತ ಕಾಣ್ತದೆ, ನನಗೆ ಕರೆಕ್ಟ್ ನೆನಪಿಲ್ಲ. ನಾನಾಗ PUCಯಲ್ಲಿದ್ದೆ, ಫಸ್ಟ್ PU ಏನೋ ಇದ್ದೆ ನಾನು.
ಸೊ ಆ ಟೈಮ್ನಲ್ಲಿ ಆದಂಥ ಮನೆ ಇದು. ನನ್ನ ಚಿಕ್ಕ ಮಗುವಿಗೆ ಈಗ ಇಲ್ಲಿ ಬಾತ್ರೂಮಲ್ಲಿ, ಅಂದರೆ ಇದು ಹೊರಗಡೆಯಿಂದ ಲಾಕ್ ಮಾಡಲಿಕ್ಕಾಗೋದಿಲ್ಲ ಡೋರ್ಸ್, ಒಳಗಿಂದ ಮಾತ್ರ ಲಾಕ್ ಮಾಡುವಂಥದ್ದು. ಹಾಗೆ ನೋಡಿ ಆಗಾಗ ಬಾತ್ರೂಮಿಗೆ ಹೋಗುವಂಥದ್ದು. ನಿನ್ನೆ ಹಾಗೆಯೇ ಮಾಡಿ ಅವನು ಬಾತ್ರೂಮಿಗೆ ಹೋಗಿದ್ದ. ನಾನೇನು ಮಾಡಿದೆ ಅಂತ ಹೇಳಿದರೆ, ಸ್ನಾನ ಮಾಡುವಾಗ ಶವರ್ ಸೈಡಿಗೆ ಟ್ಯಾಪನ್ನು ತಿರುಗಿಸಿ ಇಟ್ಟಿದ್ದೆ. ಇವನು ಹೋಗಿ ಬೆಳಿಗ್ಗೆನೇ ಆನ್ ಮಾಡಿಬಿಟ್ಟಿದ್ದಾನೆ. ಒಮ್ಮೆಲೆ ಅದು ಮೇಲೆ ಶವರಿಂದ ನೀರು ಬಿದ್ದಿದೆ, ಹಾಗೆ ಅವನೇ ಬೊಬ್ಬೆ ಹಾಕಿದ. ನಾನೇ ಹೋಗಿ ಬೇಗನೆ ಕರ್ಕೊಂಡು ಬಂದಂಥದ್ದು ಅವನನ್ನು. ಸೊ ಹಾಗೆ ಮಕ್ಕಳಿದ್ರೆ ಸ್ವಲ್ಪ ಎಲ್ಲ ಅಂತ ಹೇಳ್ತಾರೆ, ಚೇಷ್ಟೆ ಮಾಡ್ತಾ ಇರ್ತಾರೆ ಅಲ್ವಾ. ಈಗ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಮಮ್ಮಿದೆಲ್ಲ ಹೊರಗಡೆದು ಕೆಲಸ ಆಗಲಿಲ್ಲ ಇನ್ನೂ ಕೂಡ. ಅವರು ಹಾಲೆಲ್ಲ ತೆಗೆದು ಅದನ್ನು ಡಿವೈಡ್ ಮಾಡಿ ಎಲ್ಲ ಯಾರಿಗೆಲ್ಲ ಕೊಡಲಿಕ್ಕಿದೆ ಅದನ್ನೆಲ್ಲ ಬಾಟಲಿಗೆ ಹಾಕ್ತಾ ಇದ್ದಾರೆ. ನಾನಿಲ್ಲಿ ಮಕ್ಕಳು ಬೇಗನೆ ಎಬ್ಬಿಸಿರೋದ್ರಿಂದ, ಇಲ್ಲಾಂದರೆ ಮಮ್ಮಿನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾರೆ, ಮಕ್ಕಳು ಬೇಗ ಎಬ್ಬಿಸಿರೋದ್ರಿಂದ ನನಗೆ ಹೊಟ್ಟೆಯಲ್ಲಿ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ನಾನಿಲ್ಲಿ ಈ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಸಿಯೋನ್ಗೆ ಚಪಾತಿ ಬೇಕಂತೆ, ಹಾಗೆ ಚಪಾತಿ ಮಾಡುವ ಅಂತ ಹೇಳಿ ನನಗೆ ಕೂಡ ಚಪಾತಿ ಇಷ್ಟ. ಹಾಗೆ ನಮ್ಮ ಗೋ ಟು ಫುಡ್ ಅಂತ ಹೇಳಿದ್ರೇ ಚಪಾತಿ. ಹಾಗೆ ಸ್ವಲ್ಪ ಹಿಟ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೇನೆ. ಇದು ಸ್ವಲ್ಪ ರೆಸ್ಟ್ ಆಗೋಷ್ಟರೊಳಗೆ ನನ್ನ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತೇನೆ. ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಅಸ್ತ್ರ ಒಲೆ ಇರೋದ್ರಿಂದ ಎಲ್ಲ ಟ್ಯಾಪ್ಗಳಲ್ಲಿ ಹೀಗೆ ಬಿಸಿ ನೀರು ತಣ್ಣೀರು ಎರಡೂ ಕೂಡ ಬರ್ತದೆ. ಬಟ್ ತಣ್ಣೀರಿನ ಟ್ಯಾಪ್ ಅದು ಕಟ್ಟಾಗಿಬಿಟ್ಟಿದೆ. ಆದರೆ ಅದನ್ನು ತೆಗಿಬೇಕಾದ್ರೆ, ಈಗ ಅದನ್ನು ಬೇರೆ ಟ್ಯಾಪನ್ನು ಹಾಕಬೇಕಾದ್ರೆ ಫುಲ್ ಈ ಟೈಲನ್ನೆಲ್ಲ ತೆಗೆದು ಒಳಗಿನಿಂದ ಹಾಕಬೇಕಂತೆ. ಹಾಗೆ ನಾವು ಈಗ ಸದ್ಯಕ್ಕೆ ಹಾಟ್ ವಾಟರ್ ಟ್ಯಾಪನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಪಾತ್ರೆ ತೊಳಿಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಹಾಟ್ ವಾಟರ್ ಇರೋದ್ರಿಂದ. ಮತ್ತು ಇಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಖುಷಿ ಆಗ್ತದೆ ಪಾತ್ರೆ ತೊಳಿಲಿಕ್ಕೆ ಎಲ್ಲ. ಇಲ್ಲಿ ನನಗೆ ಅಂದರೆ ತುಂಬ ದಿನಗಳ ನಂತರ ನಾನು ಕಿಚನಿಗೆ ಬಂದಿದ್ದಲ್ಲ. ಸೊ ಕೆಲವೊಂದು ಎಲ್ಲಿದೆ ಏನು ಎಂತ ಅಂತ ಹೇಳಿ ಮಮ್ಮಿ ಹತ್ರ ಕೇಳ್ತಾ ಇರುವಂಥದ್ದು. ಆಗಾಗ ಮಮ್ಮಿ ಬಂದಿಲ್ಲಿ ನನಗೆ ಅದು ಇದು ಮಾಡಲಿಕ್ಕೆ, ಅಂದರೆ ಈಗ ನಾನು ಮಮ್ಮಿಗೆ ಕಾಲ್ ಮಾಡಿ ಹೇಳಿದೆ, ನಾಳೆ ನಾನು ಬರ್ತೇನೆ, ನಿಮ್ಮದು ಪಾತ್ರೆಗಳು ಮತ್ತು ನಿಮ್ಮ ಮಸಾಲೆ ಡಬ್ಬಿ ಅದೆಲ್ಲ ಮಮ್ಮಿ ಅಂದರೆ ಅವರವ್ರ ಕಂಫರ್ಟಿಗೆ ಬೇಕಾದ ರೀತಿಯಲ್ಲಿ ಇಟ್ಕೊಂಡಿರ್ತಾರಲ್ವ ಎಲ್ಲ ಕೆಳಗೆ. ಸೊ ಅದನ್ನೆಲ್ಲ ತೆಗೆದಿಡಿ ಅಂತ ಹೇಳಿದೆ. ಹಾಗೆ ಎಲ್ಲ ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಈಚೆ ಇನ್ನೊಂದು ಸೈಡಲ್ಲಿ ಈ ಪ್ಯಾಂಟ್ರಿ ಯೂನಿಟ್ ಥರ ಇದೆ, ಅಂದರೆ ಚಿಕ್ಕ ಒಂದು ಕಬಟ್ ರೀತಿಯಲ್ಲಿದೆ. ಸೊ ಅದರೊಳಗೆ ಇಟ್ಕೊಂಡಿದ್ದಾರೆ, ಯಾಕೆಂದರೆ ಗೊತ್ತಲ್ಲ ನಮ್ಮ ಡೇಲನ್ನು. ಸೊ ಅವನ್ನೆಲ್ಲ ತೆಗಿತಾನೆ. ಹಾಗೆ ಬೆಳಿಗ್ಗೆನೇ ಇಲ್ಲಿ ನಮ್ಮ ಕ್ರಾಕರಿದೊಂದು ಶೋಕೇಸ್ ರೀತಿಯಲ್ಲಿದೆ. ಸೊ ಅದನ್ನು ಓಪನ್ ಮಾಡಿದ್ದ. ಹಾಗೆ ಅದರಲ್ಲಿ ಒಡೆಯದೇ ಇರುವಂತಹ ಗ್ಲಾಸಸ್, ಪ್ಲಾಸ್ಟಿಕ್ ಗ್ಲಾಸಸ್ ಮತ್ತು ಕೆಲವೊಂದು ಆಟ ಆಡೋದು ವಸ್ತು ಎಲ್ಲ ತೆಗೆದು ಕೊಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನೆ. ಹಾಗೆ ಹೇಗೋ ಒಂದು ಮಂಗ ಮಾಡಿ ಬಿಡುವಂಥದ್ದು. ಇಲ್ಲಾದರೆ ಎಲ್ಲ ಬೇಕು ಅವನಿಗೆ, ಎಲ್ಲ ಅಂದರೆ ಸಾಧಾರಣದೆಲ್ಲ ಕಪ್ಪುಗಳುಂಟಲ್ಲ ಅದನ್ನೆಲ್ಲ ಸಿಯೋನ್ ಒಡೆದು ಹಾಕಿದ್ದಾನೆ. ಒಳ್ಳೊಳ್ಳೆ ಟೀದು ಕಪ್ಗಳು, ಸಾಸರ್ಗಳೆಲ್ಲ ಇತ್ತು, ತುಂಬ ಚಂದದೆಲ್ಲ ಇತ್ತು. ಎಲ್ಲದನ್ನು ಸಿಯೋನು ಒಡೆದು ಹಾಕಿದ್ದಾನೆ. ಈಗ ಒಬ್ಬರು ಬಂದರೆ ಒಂದೇ ರೀತಿಯ ಕಪ್ಪಲ್ಲಿ ನಮಗೆ ಟೀ ಕೊಡಲಿಕ್ಕೆ ಸಾಗೋದಿಲ್ಲ, ಯಾಕೆಂದರೆ ಒಂದರದ್ದು ಕೈ ಹಿಡಿಯುವಂಥ ಹಿಡಿ ಇದ್ದರೆ ಇನ್ನೊಂದರದ್ದು ಅಡಿ ಇರುವುದಿಲ್ಲ, ಇನ್ನೊಂದರದ್ದು ಸೈಡೇ ಒಡೆದಿರ್ತದೆ, ಕ್ರ್ಯಾಕ್ ಬಂದಿರ್ತದೆ. ಹಾಗೆ ಈಗ ಜಸ್ಟ್ ಅದು ಕೆಲವೊಂದು ಎಷ್ಟು ಚೆಂದ ಉಂಟಂತ ಹೇಳಿದರೆ ಅದನ್ನು ಬಿಸಾಡಲಿಕ್ಕೆ ಕೂಡ ಮನಸ್ಸು ಬರೋದಿಲ್ಲ, ನೋಡಲಿಕ್ಕೆ ಚೆಂದ ಕಾಣ್ತದೆ. ಅಂದರೆ 4 ಕಪ್ಪಲ್ಲಿ 3 ಕಪ್ ಒಡೆದ್ರೆ 1 ಕಪ್ ಸರಿ ಇರ್ತದೆ. ಹಾಗೆ ಆಗಿದೆ ಎಲ್ಲದು. ತುಂಬ ಪಾತ್ರೆಗಳನ್ನ ಒಡೆದು ಹಾಕಿದ್ದಾನೆ ಸಿಯೋನ್. ತುಂಬ ಜಗ್ಗುಗಳು, ಈ ಏನು ಹೇಳ್ತಾರೆ ಅದೊಂದು ಮೆಟೀರಿಯಲ್ ಬರ್ತದಲ್ಲ, ಅದು ನನಗೀಗ ನೆನಪು ಬರ್ತಾ ಇಲ್ಲ. ಅಂದರೆ ಅವೆಲ್ಲ ತುಂಬ ಹಳತ್ತು, ನನ್ನ ದೊಡ್ಡಮ್ಮ ಎಲ್ಲ ಇದ್ದಾಗ ಇದ್ದಂಥದ್ದು, ತುಂಬ ಹಳೆಯದು ಚೆನ್ನಾಗಿರುವಂಥ ಶೋ ಪೀಸ್ಗಳೆಲ್ಲ ಇತ್ತು. ಎಲ್ಲ ಹೊಡೆದಾಕಿದ್ದಾನೆ ಸಿಯೋನ್ ಚಿಕ್ಕ ಇರುವಾಗ. ಹಾಗೆ ಅಂದರೆ ಫಸ್ಟ್ ಮನೆಗೆ ಬರುವಾಗ ಕೊಡ್ತಾರಲ್ವ ಆಟಾಡಲಿ ಅಂತ ಕೊಟ್ಟು ಎಲ್ಲ ಪುಡಿ ಮಾಡಿದ್ದಾನೆ. ಹಾಗೆ ಈ ಸಲದ ಮಗುವಿಗೆ ಕೊಡೋದೇ ಇಲ್ಲ ಏನು. ಮತ್ತು ಇವನನ್ನು ಹೇಳಬೇಕಂತಲೇ ಇಲ್ಲ, ಇವೊಂದು ಕೆಲಸನೇ ಸ್ವಲ್ಪ ಲೂಟಿ ಅಲ್ಲ, ಹಾಗೆ ಎಲ್ಲ ತೆಗೆದಿಟ್ಟಿದ್ದೇನೆ. ಇಲ್ಲಿ ಅಸ್ತ್ರ ಒಲೆ ಇದು. ಈ ಒಲೆಗೆ ಕೂಡ ತುಂಬ ವರ್ಷ ಆಗಿದೆ ಆಯಿತಾ. ಈಗೆಲ್ಲ ಅಸ್ತ್ರ ಒಲೆ ಬೇರೆ ಟೈಪ್ ಇದಿರ್ಬೋದು, ಬಟ್ ನಾವು ಮಾಡಿಸುವಾಗ ಇದ್ದಂಥದ್ದು ಇದು. ಇದಕ್ಕೆ ಈಗ ಅದೇ ಹೇಳಿದೆ ಅಲ್ಲ, ಮನೆಗೆ ಆಲ್ಮೋಸ್ಟ್ 13 ಇಯರ್ಸ್ ಆಗ್ತಾ ಬಂತು ಅಂತ ಹೇಳಿದೆ, ಅಷ್ಟು ವರ್ಷ ಹಳೆಯದು. ಇದರಲ್ಲಿ ನಾವು ಡೈಲಿ ಬೆಂಕಿ ಮಾಡ್ತೇವೆ. ನಮಗೆ ಅಂದರೆ ಸ್ನಾನಕ್ಕೆ ಮತ್ತು ಬೇರೆ ಕಡೆ ಎಲ್ಲ ಬಿಸಿ ನೀರಲ್ಲೆಲ್ಲ ಬೇಕು, ದನಕ್ಕೆ ಎಲ್ಲ ಬಿಸಿ ನೀರು ಬೇಕಲ್ಲ, ಸೊ ಅದೆಲ್ಲ ಇದರಲ್ಲೇ ಆಗುವಂಥದ್ದು. ಬೆಂಕಿ ಮಾಡಿಬಿಟ್ರೆ ಆಯಿತು, ಹೊಗೆ ಏನು ಕೂಡ ಬರೋದಿಲ್ಲ. ಹಾಗೆ ಇದರ ಮೇಲೆ ಈಗ ನಾನು ಕ್ಲೋಸ್ ಮಾಡಿದ ಡೋರ್ ಮೇಲೆ ಪಾತ್ರೆ ಇಟ್ಟು ಕೂಡ ಅದರಲ್ಲೇ ಕೂಡ ರೆಡಿ ಆಗ್ತದೆ ಫುಡ್ಡೆಲ್ಲ.
ಇಲ್ಲಿ ನಾನು ಬಂದ ದಿನವೇ ನನ್ನ ನೇಬರ್ ಆಂಟಿಗೆ ಇನ್ಫಾರ್ಮ್ ಮಾಡಿದ್ದೆ. ಇಲ್ಲಿ ನಾವು ಹೇಗೆ ಅಂದರೆ ನೇಬರ್ಸ್ಗಳೆಲ್ಲ ಸ್ವಲ್ಪ ದೂರ ದೂರ ಮನೆ ಇರುವಂಥದ್ದು, ಎಲ್ಲರೂ ಕೂಡ ಅವರವರ ತೋಟದ ಹತ್ತಿರ ಅವರ ತೋಟದಲ್ಲೇ ಮನೆ ಇರುವಂಥದ್ದು. ಆದರೂ ನಾವು ಅಂದರೆ ಏನಾದರೂ ಒಂದು ಸ್ಪೆಷಲ್ ಐಟಮ್ ಮಾಡಿದರೆ ಅದನ್ನು ಎಕ್ಸ್ಚೇಂಜ್ ಮಾಡ್ತೇವೆ. ಹಾಗೆ ಇದು ಸ್ಪೆಷಲ್ ಐಟಮ್ ಅಂತ ಅಲ್ಲ, ನಾನು ಬಂದ ಕೂಡಲೇ ಆಂಟಿ ಹತ್ರ ಹೇಳಿದ್ದೆ, ನಾನು ಬಂದಿದ್ದೇನೆ, ನನಗೆ ನಿಮ್ಮ ಫಿಶ್ ಕರಿ ತಿನ್ನಬೇಕು ಅಂತ ಹೇಳಿ. ಸೊ ಅವ್ರು ಮಾಡುವ ಫಿಶ್ ಕರಿ ತುಂಬ ಇಷ್ಟ, ಆದರೆ ತುಂಬ ಖಾರ ಆಯಿತಾ, ಕಣ್ಣಲ್ಲಿ ನೀರು ಬರದೆ ತಿನ್ನಲಿಕ್ಕೇ ಆಗೋದಿಲ್ಲ. ಅವರು ಅಂದರೆ ಅವ್ರ ಮನೇಲಿ ಅವರಿಗೆ ಅದು ನಾರ್ಮಲ್, ಬಟ್ ನಮಗೆ ತುಂಬ ಖಾರ, ಎಕ್ಸ್ಟ್ರೀಮ್ ಖಾರ ಹಾಕಿ ಮಾಡ್ತಾರೆ ಅವರು. ಸೊ ಹಾಗೆ ನಾನು ಫಿಶ್ ಕರಿಯನ್ನು ಕೇಳಿದ್ದೆ, ಅದಕ್ಕೆ ಅವರು ಇಡ್ಲಿ ಮತ್ತು ಫಿಶ್ ಕರಿ ಎರಡೂ ತಂದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನನ್ನ ಚಿಕ್ಕ ಮಗುವಿಗೆ ಇಡ್ಲಿ ಕೊಟ್ಟು ಕೂತ್ಕೊಳಿಸಿದ್ದೇನೆ, ಅವನಿಗೆ ಇಡ್ಲಿ ಇಷ್ಟ ಅಲ್ಲ. ಹಾಗೆ ನಾನು ಚಪಾತಿ ಮತ್ತು ಇಡ್ಲಿ ಎರಡನ್ನು ಫಿಶ್ ಕರಿಯಲ್ಲಿ ತಿಂತೇನೆ ಅಂತ ಹೇಳಿ ಚಪಾತಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನನಗೇನಾದರೂ ಬೇಕಾದರೆ, ನನಗೆ ತಿನ್ನಬೇಕಂತ ಆಸೆ ಇದ್ದರೆ ನಾನು ಅವ್ರ ಹತ್ರ ಕೇಳಿದರೆ ಅವ್ನು ಮಾಡಿ ಕೊಡ್ತಾರೆ ಆಯಿತಾ. ನಾನು ಪ್ರೆಗ್ನೆಂಟ್ ಇರುವಾಗೆಲ್ಲ, ನನಗೆ ಕಳೆದ ಸಲ ನಾನು ಪ್ರೆಗ್ನೆಂಟ್ ಇದ್ದಾಗ ಬಂದಾಗೆಲ್ಲ ನನಗೆ ಅವರು ಮತ್ತು ಇನ್ನೊಬ್ಬರು ಆಂಟಿ ಇದ್ದಾರೆ, ಅವರ ಅಕ್ಕ, ಅವರಿಬ್ಬರು ಸಹ ತಂದು ಕೊಡ್ತಾಯಿದ್ರು ನನಗೆ ಇಷ್ಟ ಇರುವಂಥದ್ದನ್ನೆಲ್ಲ. ನನಗೇನೋ ಗೊತ್ತಿಲ್ಲ, ಅವರು ಮಾಡುವಂಥ ಅಡುಗೆ ತುಂಬ ಇಷ್ಟ, ಸ್ಪೆಷಲಿ ಫಿಶ್ ಕರಿ ಎಲ್ಲ. ಮತ್ತು ಶಾವಿಗೆ ಪಾಯಸ ಕೂಡ ಮಾಡ್ತಾರೆ, ಅದು ಕೂಡ ಚೆಂದ ಮಾಡ್ತಾರೆ. ಸೊ ಅದೆಲ್ಲ ತುಂಬ ಇಷ್ಟ. ಹಾಗೆ ಅವ್ರು ನಮಗೆ ಕೊಡ್ತಾರೆ. ನಾವೇನಾದರೂ ನಮ್ಮ ಮನೇಲಿ ಮಮ್ಮಿ ಬಿರಿಯಾನಿ ಚೆಂದ ಮಾಡ್ತಾರೆ, ಸೊ ಬಿರಿಯಾನಿ ಮಾಡಿದರೆ ನಾವು ಅವರಿಗೆ ಕೊಡ್ತೇವೆ. ಹಾಗೆಯೇ ಡಬ್ಬಿ ಹೀಗೆ ಖಾಲಿ ಕೊಟ್ಟದಂತ ಇಲ್ಲ, ಅವ್ರು ನಮಗೆ ಏನಾದರೂ ಡಬ್ಬಿಯಲ್ಲಿ ಕೊಟ್ಟರೆ ನಾವು ಅವರಿಗೆ ಏನಾದರೂ ಡಬ್ಬಿಯಲ್ಲಿ ಹಾಕಿ ಕೊಡ್ತೇವೆ. ಆ ರೀತಿಯಲ್ಲಿ ಅಂದರೆ ಹಳ್ಳಿಯಲ್ಲಿರೋರಿಗೆ ಮಾತ್ರ ಇದು ಗೊತ್ತಾಗುವಂಥದ್ದು ಆಯಿತು. ನಮ್ಮದು ಮನೆ ಇರುವಂಥದ್ದು ಹಳ್ಳಿಯಲ್ಲಿ, ಸೊ ಹಳ್ಳಿಯಲ್ಲಿರುವವರಿಗೆ ಮಾತ್ರ ಇಂಥ ಒಂದು ಕನೆಕ್ಷನ್ ಇರುವಂಥದ್ದು. ಮತ್ತು ಸಿಟಿಯಲ್ಲಿರೋರಿಗೆಲ್ಲ ಕೆಲವರಿಗೆ ನೇಬರ್ಸ್ ಯಾರಂತಲೇ ಗೊತ್ತಿರೋದಿಲ್ಲ. ಬಟ್ ನಮ್ಮ ಕಡೆ ನಾವು ಹಾಗೆ ಅಲ್ಲ, ಹೀಗೆ ನಮಗೆ ಏನೋ ಒಂದು ಇಮೋಷ್ನಲ್ ಬಾಂಡ್ ಇದ್ದೇ ಇರ್ತದೆ. ಆದರೆ ಅವರೆಲ್ಲ ಕ್ರಿಶ್ಚಿಯನ್ ಅಲ್ಲ ಆಯಿತಾ, ಈ ಸೈಡಲ್ಲಿ ಕ್ರಿಶ್ಚಿಯನ್ಸ್ ಇರೋದಂತ ಹೇಳಿದರೆ ನಾವು, ಮತ್ತು ನಮ್ಮ ಮನೆ ಹತ್ತಿರ ಮೇಲೆ ಎಸ್ಟೇಟ್ ಇದೆ ಅಲ್ಲ, ಸೊ ಅವರೆಲ್ಲ ಕ್ರಿಶ್ಚಿಯನ್ಗಳು. ಬಟ್ ಮತ್ತೆ ಇರೋರೆಲ್ಲ ಗೌಡಾಸ್, ಹಿಂದೂ ಅಲ್ಲಿ ಗೌಡಾಸ್ ಇರ್ತಾರಲ್ಲ, ಸೊ ಅವರೇ ಇರುವಂಥದ್ದು. ಗೌಡಾಸ್ ಇದ್ದಾರೆ, ಮತ್ತು ಬೇರೆ ಬೇರೆ ಜಾತಿಯವರಿದ್ದಾರೆ. ಮೇಲೆ ಲೈನ್ ಉಂಟು, ಲೈನ್ ಜನ ಅಂತ ಹೇಳ್ತಾರಲ್ವ, ಅಂದರೆ ಈ ಎಸ್ಟೇಟಲ್ಲಿ ಕೆಲಸಕ್ಕೆ ನಿಂತಿರುವಂತಹ ಲೈನಲ್ಲಿರುವಂತಹ ಕುಟುಂಬಗಳು, ಸೊ ಅವರು ಇದ್ದಾರೆ. ಸೊ ಅವರು ಕೂಡ ಹಾಗೆಯೇ, ಅವರು ಯಾವುದೇ ಜಾತಿಯಾಗಿದ್ದರೂ ಕೂಡ ಈಗ ನಮ್ಮ ಮನೆಯಲ್ಲಿ ಒಳ್ಳೆ ಪದಾರ್ಥ ಮಾಡಿದರೆ ನಾವು ಅವರಿಗೂ ಸಹ ಕೊಡ್ತೇವೆ ಸ್ವಲ್ಪ ಊಟಕ್ಕೆ ಅಂತ ಹೇಳಿ. ಒಂದು ಬುತ್ತಿಯಲ್ಲಿ ಹಾಕಿ ಕೊಟ್ಟರೆ ಅವ್ರು ಸಹ ತಗೊಂಡು ಹೋಗ್ತಾರೆ. ಅಂದರೆ ಅಷ್ಟು ಚೆನ್ನಾಗಿದ್ದೇವೆ. ಅವ್ರ ಮನೇಲಿ ಏನಾದರೂ ಒಂದು ಫ್ರೂಟ್ ಆಯ್ತಂದರೆ ಅವ್ರು ನಮ್ಮ ಮನೆಗೆ ಕೂಡ ತಂದು ಕೊಡ್ತಾರೆ. ಪಪ್ಪಾಯಿ ಎಲ್ಲ ಇದ್ದರೆ ಅದು ತಂದು ಕೊಡ್ತಾರೆ, ಮತ್ತು ಕೋಳಿಗಳಿಗೆ ತಿನ್ನಲಿಕ್ಕೆ ಏನಾದರೂ ಇದ್ದರೆ ಅದು ತಂದು ಕೊಡ್ತಾರೆ. ಸೊ ಹಾಗೇನೇ ಇರುವಂಥದ್ದು. ಅಂದರೆ ನಾನು ಹೇಳುವಂಥ ಬಾಂಡಿಂಗ್ ಹಳ್ಳಿಯಲ್ಲಿರೋರಿಗೆ ಖಂಡಿತ ಗೊತ್ತಾಗ್ತದೆ. ಹಾಗೆ ಚಪಾತಿ ರೆಡಿಯಾಗಿದೆ. ಸಿಯೋನ್ಗೆ ಈಗ ನಾನು ಈ ಸ್ಟ್ರಾಬೆರಿ ಜಾಮನ್ನು ಹಾಕಿ ಕೊಟ್ಟಿದ್ದೇನೆ, ಒಂದು ಹೋಗಿದ್ದಾನೆ ತಗೊಂಡು. ಮಗುವಿದು ಕೂಡ ತಿಂಡಿ ಆಗಿದೆ. ನಾನಿಲ್ಲಿ 2 ಇಡ್ಲಿ ತಗೊಂಡಿದ್ದೇನೆ, ಚಪಾತಿ ಕೂಡ ತಗೊಂಡಿದ್ದೇನೆ, ಮತ್ತು ಫಿಶ್ ಕರಿ ಕಲ್ಲರ್ ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಖಾರ ಅಂತ ಹೇಳಿದರೆ. ಒಮ್ಮೆ ನೀವು ನೆಕ್ಕಿ ನೋಡಿದ್ರೆ ಉಂಟಲ್ಲ, ಒಂದು 10 ನಿಮಿಷ ತನಕ ನಿಮ್ಮ ನಾಲಿಗೆಯಲ್ಲಿ ಅದು ಹಾಗೇ ಇರ್ತದೆ ಟೇಸ್ಟ್. ಅಷ್ಟೊಂದು ಖಾರ ಮತ್ತು ಏನೋ ಒಂದು ರೀತಿಯ ಟೇಸ್ಟ್ ಆಯಿತಾ. ಆದರೆ ಪ್ರೆಗ್ನೆನ್ಸಿಯಲ್ಲಿ ಯಾರು ಕೂಡ ಖಾರ ತಿನ್ನಲಿಕ್ಕೆ ಹೋಗಬೇಡಿ. ನನಗೆ ತುಂಬ ಆಸೆ ಆಗಿರೋದ್ರಿಂದ ನಾನು ತಿಂತಾ ಇದ್ದೇನೆ. ಸ್ವಲ್ಪ ಡಿಪ್ ಮಾಡೋದು, ಅಷ್ಟೇ, ಜಾಸ್ತಿ ಮಾಡೋದಿಲ್ಲ. ಮಗು ಇಲ್ಲಿ ಕೂಗ್ತಾ ಇದ್ದಾನೆ, ನನಗೆ ಕೂಡ ಬೇಕು ಆ ಕರಿಯನ್ನು ಡಿಪ್ ಮಾಡಿ, ಬೆರಳನ್ನು ಡಿಪ್ ಮಾಡಿ ತಿನ್ನಬೇಕು ಅಂತ ಹೇಳಿ. ಅವನಿಗೆಲ್ಲಾದರೂ ಡಿಪ್ ಮಾಡಲಿಕ್ಕೆ ಕೊಟ್ಟರೆ ಮತ್ತು ಅವನಿಗೆ ಎಂತ ಕೊಡೋದಲ್ಲ, ದೊಡ್ಡವರಿಗಾದರೆ ಏನಾದರೂ ಮಾಡಿ ಖಾರ ತೆಗಿಬೋದು. ಬಟ್ ಚಿಕ್ಕ ಮಕ್ಕಳಿಗೆ ಏನು ಮಾಡೋದು, ಹಾಗೆ ನಾನು ಅವನಿಗೆ ಕೊಡಲೇ ಇಲ್ಲ. ಲಾಸ್ಟಿಗೆ ಅವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ. ನೋಡಿ, ಬೆರಳನ್ನು ರೆಡಿ ಮಾಡ್ತಾ ಇದ್ದಾನೆ ಡಿಪ್ ಮಾಡಲಿಕ್ಕೆ ಅಂತ ಹೇಳಿ. ನಮಗೆ ನಿನ್ನೆ ಚಿಕನ್ ಗ್ರೇವಿ ಇತ್ತು, ಸೊ ನಾನು ಅಂದ್ಕೊಂಡೆ ಚಿಕನ್ ಗ್ರೇವಿಯಲ್ಲೇ ತಿನ್ನೋದು ಅಂತ ಹೇಳಿ. ಅಂದರೆ ಬೆಳಿಗ್ಗೆನೇ ತಂದು ಕೊಡ್ತಾರಾ ಮತ್ತೆ ಕೊಡ್ತಾರಾ ಗೊತ್ತಿರಲಿಲ್ಲ ಅಲ್ಲ, ಹೇಳಿದ ನಂತರ ಅವರು ಕೊಟ್ಟೇ ಕೊಡ್ತಾರೆ. ಸೊ ಹಾಗೆ ಅವರು ಬೆಳಿಗ್ಗೆನೇ ಬೇಗ ತಂದು ಕೊಟ್ಟಿದ್ದಾರೆ. ಅಂದರೆ ನನಗೆ ಬ್ರೇಕ್ಫಾಸ್ಟ್ ಟೈಮಿಗೆ ಕಷ್ಟ ಆಗಬಾರ್ದು ಅಂತ ಅವರೇ ನಡ್ಕೊಂಡು ತಗೊಂಡು ಬಂದು ಕೊಟ್ಟಿರುವಂಥದ್ದು. ಈಗ ನಂದು ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಗಿದೆ. ಲಾಸ್ಟಿಗೆ ಸ್ವಲ್ಪ ಬಿಸಿ ಇರುವಂಥ ಟೀ ಕುಡಿಯುವಾಗ ನನಗೆ ಕಣ್ಣಲ್ಲಿ ನೀರು ಇಳಿಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಹಾಗೆಯೇ ಬಳ ಅಂತ ನೀರು ಇಳಿತದೆ. ಅಷ್ಟು ಅಂದರೆ ಖಾರ ಇರುವಂಥ ಐಟಮ್ ತಿಂದು ನಾವೇನಾದರೂ ಬಿಸಿ ಕುಡಿದ್ರೆ ಮತ್ತೆ ಹೇಳಬೇಕಂತಲೇ ಇಲ್ಲ. ಸೊ ನಂದು ಕೂಡ ಅವಸ್ಥೆ ಅದೇ ಆಗಿತ್ತು. ಸೊ ಹಾಗೆ ನಮ್ಮ ಉಷಾಂಟಿ ಮಾಡಿದಂಥ ಸಾರು ತಿಂದು ನಾನಂತೂ ಫುಲ್ ಹ್ಯಾಪಿ ಆದೆ. ಮತ್ತೊಂದು 10-11 ಆಗುವಾಗ ನಾನು ಅಗೇನ್ ಇಲ್ಲಿ ಚಪಾತಿ ಮತ್ತು ನಮ್ಮ ಮನೆಯಲ್ಲಿ ಮಾಡಿದಂತಹ ಚಿಕನ್ ಗ್ರೇವಿ ತಗೊಂಡು ಬಂದಿದ್ದೇನೆ. ಮತ್ತು ಮಕ್ಕಳು ಕೂಡ ರೆಡಿ ಇದ್ದಾರೆ. ಸಿಯೋನ್ಗೆ ಅಂತ ಹೇಳಿ ಒಂದು ಬಿಸ್ಕೆಟನ್ನು ಕೊಟ್ಟಿದ್ದೆ. ಬಟ್ ಈಗ ಏನಾಗ್ತದೆ ಅಂತ ಹೇಳಿದರೆ, ಸಿಯೋನ್ ತಿನ್ನುವಾಗ ಚಿಕ್ಕ ಮಗುವಿಗೆ ಕೂಡ ಆಸೆ ಆಗ್ತದೆ. ಹಾಗೆ ನಾನು ಅವನಿಗೆ ಕೂಡ ಒಂದು ಪೀಸನ್ನು ಕೊಡ್ತೇನೆ.
ಸೊ ನಾನಿಲ್ಲಿ ಫುಲ್ ಒಂದು ಕಪ್ಪಷ್ಟು ಹಾಲನ್ನು ತೆಕ್ಕೊಂಡು ಬಂದಿದ್ದೆ. ನನಗೆ ನಮ್ಮ ಮನೆಯಲ್ಲಿ ಮಾಡುವ ಮಾಡೋದಲ್ಲ, ನಮ್ಮ ಮನೆ ದನದ ಹಾಲಂದರೆ ತುಂಬ ಇಷ್ಟ ಆಯಿತಾ. ಹಾಗೆ ನಾನು ಎಂಜಾಯ್ ಮಾಡಿ ಕುಡಿತಾ ಇದ್ದೇನೆ. ಸಕ್ಕರೆಯಲ್ಲಿ ಏನು ಹಾಕೋದಿಲ್ಲ, ನಾನು ಹಾಗೇ ಕುಡಿಯುವಂಥದ್ದು. ಹಾಗೆ ಒಂದು ಕಪ್ ಹಾಲು, ಒಂದು ಚಪಾತಿ ಮತ್ತು ಚಿಕನನ್ನು ಗ್ರೇವಿಯನ್ನು ತೆಕ್ಕೊಂಡು ಬಂದಿದ್ದೆ ನಾನು 10 o'clock ತಿನ್ನುವ ಅಂತ ಹೇಳಿ. ಹಾಗೆ ಮಕ್ಕಳು ಕೂಡ ನನ್ನ ಜೊತೆಯೇ ಇದ್ದಾರೆ, ಆಟಾಡ್ತಾ ಇದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ. ನನ್ನ ಚಿಕ್ಕ ಮಗುವಿಗೆ ಈಗ ಅಂದರೆ ಹೊಸ ಮನೆ ಅಲ್ವಾ, ಹೊಸ ಜಾಗ, ಹೊಸ ಜನ ಅಂತ ಹೇಳುವಾಗ ಎಲ್ಲ ಕಡೆ ನೋಡೋದು, ತಿರುಗಾಡೋದು, ಎಕ್ಸ್ಪ್ಲೋರ್ ಮಾಡೋದು. ನಾವು 3 ಬೆಡ್ರೂಮ್ ಇದು ಡೋರನ್ನು ಹಾಕಿ ಇಡುವಂಥದ್ದು. ಯಾಕೆಂದರೆ ಒಳಗೆ ಹೋದರೆ ಮತ್ತು ಅಲ್ಲಿ ಬೇರೆ ಬೇರೆ ಇದೆಲ್ಲ ಇದೆ. ಅಂದರೆ ಕೆಲವು ಕಡೆ ದನಕ್ಕೆ ಕೊಡಲಿಕ್ಕಿರುವಂತಹ ಈ ಫೀಡ್, ಮತ್ತು ಕೆಲವು ಕಡೆ ಕೋಳಿದು ಫೀಡ್ ಇದೆ, ಮತ್ತು ಬೇರೆ ಬೇರೆ ವಸ್ತುಗಳೆಲ್ಲ ಇದೆ. ಅಂದರೆ ನಾವು ಬೆಡ್ರೂಮ್ಸನ್ನು ಯೂಸ್ ಮಾಡೋದಿಲ್ಲ, ಇಬ್ಬರೇ ಇರುವಂಥದ್ದು. ಮಮ್ಮಿ ಹಾಲಲ್ಲೇ ಮಲಗ್ತಾರೆ, ಡ್ಯಾಡಿ ಮಾತ್ರ ಬೆಡ್ರೂಮ್ ಯೂಸ್ ಮಾಡ್ತಾರೆ. ಹಾಗೆ ರೂಮ್ಸಲ್ಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಟೋರೇಜ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಹೋಗಿ ಅಡಿ ಮೇಲೆ ಮಾಡ್ತಾನೆ ಅಂತ ಹೇಳಿ ಅವನಿಗೆ ಎಲ್ಲಿಗೆ ಸಹ ಕಳಿಸ್ತಾ ಇಲ್ಲ. ಸದ್ಯಕ್ಕೆ ಅವನಿಗೆ ಒಂದು ಬಟ್ಟೆ ಒಣಗಲಿಕ್ಕೆ ಹಾಕುವಂಥ ಸ್ಟ್ಯಾಂಡ್ ಒಂದು ಇದೆ ಹಿಂದೆ, ಅದರಲ್ಲಿ ಆಟಾಡ್ತಾ ಇರುವಂಥದ್ದು. ಇಲ್ಲಿ ಸ್ವಲ್ಪ ಕಾಫಿಯನ್ನು ಇಲ್ಲಿ ಫಸ್ಟ್ ರೂಮಲ್ಲಿಗೆ ಇಟ್ಟಿದ್ದಾರೆ. ಇದರೊಳಗೆ ಏನಿದೆ ಅಂತ ಹೇಳಿ ಮೊನ್ನೆಯಿಂದ ಅದರ ಹತ್ತಿರ ಹೋಗುವಂಥದ್ದು ಬರುವಂಥದ್ದು ಅದೇ ಕೆಲಸ ಮಾಡ್ತಾ ಇದ್ದಾನೆ. ನನ್ನನ್ನು ನೋಡಿ ನೀವು ಅಂದ್ಕೊಳ್ಬೋದು ಏನಿಷ್ಟು ಮೆಸ್ಸಿಯಾಗಿದ್ದೇನೆ ಅಂತ ಹೇಳಿ. ನಾನು ನಿಜ ಹೇಳಬೇಕಂದ್ರೆ ನಾನು ನೋಡೇ ಇರಲಿಲ್ಲ ಆಯಿತಾ, ನನ್ನ ಕೂದಲು ಹೇಗಿದೆ ಅಂತ ಹೇಳಿ ಲಾಸ್ಟಿಗೆ ಗೊತ್ತಾದದ್ದು. ಬಟ್ ಏನು ಮಾಡೋದಲ್ಲ, ಇದ್ದದನ್ನು ಇದ್ದ ಹಾಗೆ ನಾನು ಯಾವಾಗಲೂ ತೋರಿಸ್ತೇನೆ. ಹಾಗೆ ನಾನು ಕೂದಲೇನು ಕೂಡ ಹಾಗೆಯೇ ಜಸ್ಟ್ ಟೈ ಮಾಡಿದೆ ಅಷ್ಟೇ, ಬಾಚಿರಲಿಲ್ಲ ಅವತ್ತಿನ ದಿನ. ಸೊ ಇದರಲ್ಲಿ ಸ್ವಲ್ಪ ಹೊತ್ತು ಆಟಾಡ್ತಾ ಇರ್ತಾನೆ, ಹಾಗಾಗಿ ನಂದು ಕೂಡ ಸ್ವಲ್ಪ ಟೈಮಲ್ಲಿ ಹೋಗ್ತದೆ. ನಿನ್ನೆ ಡ್ಯಾಡಿ ಸಾರಿಗೆ ಅಂತ ಹೇಳಿ ಫಿಶನ್ನು ತೆಕೊಂಡು ಬಂದಿದ್ದರು. ಬಂಗುಡೆ ತರಲಿಕ್ಕೆ ಹೇಳಿದ್ರು, ಅವರು ಬೂತಾಯನ್ನು ತೆಕೊಂಡು ಬಂದಿದ್ದರು. ಅದು ಕೂಡ ಸ್ವಲ್ಪ ಚಿಕ್ಕದಿತ್ತು, ತುಂಬ ಇತ್ತು. ನಾನು ಮಮ್ಮಿಗೆ ಹೇಳ್ತಿದ್ದೆ ನೀವು ರಿಪೇರಿ ಮಾಡಿ ಅಂತ. ಮಮ್ಮಿ ಹೇಳ್ತಿದ್ರು ನೀನು ಕ್ಲೀನ್ ಮಾಡಿ ಕೊಡು ಅಂತ ಹೇಳಿ. ಹಾಗೆ ಒಬ್ಬರು ಅಜ್ಜಿ ಬಂದಿದ್ದರು, ಮಜ್ಜಿಗೆ ಕುಡಿದು ಹೋಗಲಿಕ್ಕೆ ಅಂತ ಹೇಳಿ, ಮಜ್ಜಿಗೆ ಇದ್ದರೆ ಕೊಡಿ ಅಂತ ಹೇಳಿ ಬಂದಿದ್ದರು. ಸೊ ಮಜ್ಜಿಗೆ ಅಂತೂ ಇರಲಿಲ್ಲ, ಅವರನ್ನು ಹಿಡಿದು ಅವ್ರ ಹತ್ರ ಸರಿ ಮಾಡಿ ಕೊಡಲಿಕ್ಕೆ ಹೇಳಿದ್ವಿ. ಮೀನನ್ನು ಕ್ಲೀನ್ ಮಾಡಿ ಅವರು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ನಲ್ಲಿ ಇಲ್ಲಿ ಮಮ್ಮಿಗೆ ನಮ್ಮ ಮನೆಯಲ್ಲಿ ನಾಟಿ ಮೊಟ್ಟೆಯನ್ನು ಕೂಡ ಮಮ್ಮಿ ಸೇಲ್ ಮಾಡ್ತಾರೆ. ಹಾಗೆ ನಾಟಿ ಕುಳಿದು ಮೊಟ್ಟೆ ಔಷಧಿಗೆಲ್ಲ ಹೋಗ್ತದೆ ಅಲ್ಲ, ಹಾಗೆ ದುಬೈಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಇದು. ಸೊ ಹಾಗೆ ಒಬ್ಬರು ಕಸ್ಟಮರ್ ಬಂದಿದ್ದರು, 50-60 ಎಷ್ಟು ಮೊಟ್ಟೆ ಬೇಕು ಅಂತ ಹೇಳಿ. ಸೊ ಅದನ್ನು ಮಮ್ಮಿ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಹಾಲು ಪೂರ್ತಿ ಸೇಲ್ ಆಗೋದಿಲ್ಲ ಅಂತ ಹೇಳಿದರೆ, ಈ ಡಿಪ್ಪೋ ಎಲ್ಲ ಇದ್ದರೆ ಹಾಕ್ಬೋದು. ಆದರೆ ಇಲ್ಲಿ ಡಿಪ್ಪೋ ಎಲ್ಲ ಇಲ್ಲದೇ ಇರೋದ್ರಿಂದ ನಾವು ಸ್ವಲ್ಪ ಜನ ಯಾರಿಗೆ ಮನೆಗೆ ತಗೊಂಡು ಹೋಗ್ತಾರೆ ಅವರಿಗೆ ಕೊಡುವಂಥದ್ದು. ಮತ್ತು ಹಾಲನ್ನು ಬಿಸಿ ಮಾಡಿ ಅದರ ಮಲಾಯಿ ಏನಿದೆ, ಅದರ ಕ್ರೀಮ್ ಏನಿದೆ ಅದನ್ನು ತೆಗೆದು ತುಪ್ಪವನ್ನು ಕೂಡ ಮಾಡ್ತಾರೆ ಮಮ್ಮಿ. ತುಪ್ಪ ಕೂಡ ಸೇಲ್ ಮಾಡ್ತಾರೆ. ಮತ್ತು ಇದು ಫಿಶ್ಶಿಗೆ ಅಂತ ಹೇಳಿ ಖಾರ ರೆಡಿ ಮಾಡಿರುವಂಥದ್ದು. ಖಾರವನ್ನು ಕಡ್ದಿಟ್ಟಿದ್ದಾರೆ. ಹಾಗೂ ಈಗ ಕರಿ ಕೂಡ ಮಮ್ಮಿ ರೆಡಿ ಮಾಡ್ತಾ ಇದ್ದಾರೆ. ಅವರು ಅಜ್ಜಿ ಕ್ಲೀನ್ ಮಾಡಿ ಕೊಟ್ಟು ಹೋದರು. ಸೊ ಹಾಗೆ ಇಲ್ಲಿ ಅಂದರೆ ಹೀಗೆಲ್ಲ ಬಂದರೆ ಏನಾದರೂ ಕ್ಲೀನ್ ಮಾಡಿ ಕೊಡೋದು, ಬೇರೆ ಏನಾದರೂ ಹೆಲ್ಪ್ ಏನಾದರೂ ಇದ್ದರೆ ಮಾಡಿ ಕೊಡ್ತಾರೆ. ಅವರು ಕೂಡ ಅಂದರೆ ನೇಬರ್ ರೀತಿಯಲ್ಲಿ ಆಯಿತಾ, ಇಲ್ಲಿ ಹತ್ತಿರದವರೇ ದೂರದವರೇನಲ್ಲ. ಇಲ್ಲಿ ಸಿಯೋನ್ ನೋಡಿ ಮಲಗಿ ಕಾರ್ಟೂನನ್ನು ನೋಡ್ತಾ ಇದ್ದಾನೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಮ್ಮ ಫಿಶ್ ಕರಿ, ಫಿಶ್ ಸ್ವಲ್ಪನೂ ಟೇಸ್ಟ್ ಇರಲಿಲ್ಲ. ಹಾಗೆ ನಾನು ಮತ್ತು ಸಿಯೋನ್ ಫಿಶ್ ಕರಿ, ಅನ್ನ ಮತ್ತು ಸ್ವಲ್ಪ ಆಮ್ಲೆಟನ್ನು ಮಾಡಿದೆ. ಮಗುವಿಗೆ ಸ್ವಲ್ಪ ಆಮ್ಲೆಟ್ ಮತ್ತು ಅನ್ನವನ್ನು ಹಾಕಿ ಕೊಟ್ಟಿದ್ದೆ, ಅವನು ಅದನ್ನೇ ಊಟ ಮಾಡಿದ್ದಾನೆ. ಫಿಶ್ ಅಂತೂ ಸ್ವಲ್ಪನೂ ಟೇಸ್ಟ್ ಇರಲಿಲ್ಲ ಆಯಿತಾ, ಸಾರು ಮಾತ್ರ ಸ್ವಲ್ಪ ತಿನ್ಬೋದಿತ್ತಷ್ಟೇ. ಹಾಗೆ ಸಂಜೆ ಆಗುವಾಗ ಡ್ಯಾಡಿ ಕೂಡ ಪೇಟೆಗೆ ಹೋಗಿದ್ದರು, ಸ್ವಲ್ಪ ಎಲ್ಲ ಈ ಗ್ರೋಸರಿ ಎಲ್ಲ ತರಲಿಕ್ಕಿತ್ತು ಅಂತ ಹೇಳಿ. ಹಾಗೆ ಗಾಡಿ ಬಂದ ಕೂಡಲೇ ಮಗು ಓಡ್ತಾ ಇದ್ದಾನೆ, ಅದನ್ನು ನೋಡಿ ಅದರ ವೀಲ್ ಎಲ್ಲ ಮುಟ್ಲಿಕ್ಕೆ ಅಂತ ಹೇಳಿ. ಎಲ್ಲಿಯಾದರೂ ಸೈಲೆನ್ಸರ್ ಎಲ್ಲ ಮುಟ್ಟಿದ್ರೆ ಅಂತ ಹೇಳಿ ನಾನು ಅವನನ್ನು ಆದಷ್ಟು ಹಿಡಿದು ಸೈಡಿಗೆ ಕಳಿಸ್ತಾ ಇದ್ದೆ. ಸೊ ಇಲ್ಲಿ ಡ್ಯಾಡಿ ಕೂಡ ಬಂದಿದ್ದಾರೆ ಪೇಟೆಗೆ ಹೋಗಿ. ಸಿಯೋನ್ ಕೇಳ್ತಾ ಇದ್ದಾನೆ ಏನೆಲ್ಲ ತಗೊಂಡು ಬಂದಿದ್ದೀರಿ ಅಂತ ಹೇಳಿ. ಚಿಕ್ಕ ಮಕ್ಕಳಿಗೆ ಎಷ್ಟು ಆಟದಿದ್ರು, ಆಟ ಆಡಲಿಕ್ಕೆ ಸಹ ಆಟದ ಸಾಮಾನು ಇದ್ದರೆ ಸಹ ಸಾಕಾಗೋದಿಲ್ಲ. ಅವನು ಎಕ್ಸ್ಪೆಕ್ಟ್ ಮಾಡೋದು ಆಟದ್ದೇನಾದರೂ ತಂದಿದ್ದಾರೆ ಅಂತ ಹೇಳಿ, ಏನು ಸಹ ತಂದಿರಲಿಲ್ಲ. ಹಾಗೆ ಇಬ್ಬರು ಕೂಡ ಆಟಾಡ್ತಾ ಇದ್ದಾರೆ ಅಂಗಳದಲ್ಲಿ. ಒಳ್ಳೆ ವೆದರ್ ಅಲ್ವಾ, ಈಗ ಸೆಕೆ ಕೂಡ ಇಲ್ಲ, ಆಚೆ ಚಳಿ ಕೂಡ ಇಲ್ಲ, ಆ ರೀತಿಯಲ್ಲಿ ಫ್ಯಾನ್ ಎಲ್ಲ ಬೇಕಂತಲೇ ಇಲ್ಲ. ನಮ್ಮ ಮಂಗಳೂರಿನ ವೆದರಿಗಿಂತ ಫಾರ್ ಬೆಟರ್ ಆಯಿತಾ ಇಲ್ಲಿ. ಹಾಗೆ ಇವತ್ತು ಅಕ್ಕಿ ಕೂಡ ತಂದಿದ್ದಾರೆ ನೋಡಿ. ನಮ್ಮ ಮಮ್ಮಿ ಬೇರೆ ಯಾವುದೋ ಬ್ರ್ಯಾಂಡಿದು ಅಕ್ಕಿ ತರಲಿಕ್ಕೆ ಹೇಳಿದರು, ಹಾಗೆ ಅದಿರಲಿಲ್ಲ ಅಂತ ಹೇಳಿ ಬೇರೆ ಯಾವುದೋ ಹೊಸತು ಬ್ರ್ಯಾಂಡಿದು ತಗೊಂಡು ಬಂದಿದ್ದಾರೆ ಅಂತೆ.
ಇದು ವೈಟಲ್ಲಿ ಬಾಯ್ಲ್ಡ್ ಬರ್ತದಲ್ಲ ಆ ರೀತಿಯಲ್ಲಿ ಇಲ್ಲಿ ಎಲ್ಲ ಅದೇ ಊಟ ಮಾಡುವಂಥದ್ದು. ಹಾಗಾಗಿ ನನಗೆ ಫಸ್ಟ್ ಮದುವೆ ಆಗಿ ಹೋದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಿ ಆ ಒಂದು ಬಾಯ್ಲ್ಡಿಗೆ ಅಡ್ಜಸ್ಟ್ ಆಗಲಿಕ್ಕೆ. ಬಟ್ ಈಗ ಅದಕ್ಕೆ ಚೆಂದ ಅಡ್ಜಸ್ಟ್ ಆಗಿದ್ದೇನೆ ನಾನು. ಏನೇ ಆಗಲಿ ನಾನಿಲ್ಲಿ ಬಂದಕ್ಕೆ ಕೂಡ ನನ್ನ ಇಬ್ಬರು ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಡ್ಯಾಡಿ ಹತ್ರ ಹೇಳ್ತಿದ್ದೆ ಸ್ವಲ್ಪ ವೀಡಿಯೋದಲ್ಲಿ ನೋಡಿ ಅಂತ ಹೇಳಿ, ಅದಕ್ಕೆ ಅವ್ರು ನಗಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತಲ್ಲ ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಎಲ್ಲ ಹಾಕ್ತೇನೆ ಅಂತ ಹೇಳಿ. ಸೊ ಹಾಗೆಯೇ ನಗಾಡ್ತಾ ಇದ್ದಾರೆ. ಇವರಿಗೆ ಕೂಡ 69, ಇನ್ನು ನವೆಂಬರ್ ಬಂದರೆ 70 ಆಗ್ತದೆ. ಸೊ ನೀವು ಯಾರು ಅಂದ್ಕೊಳ್ಬೇಡಿ ಇವ್ರಿಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಅಕ್ಕಿ ತಗೊಂಡು ಹೋಗ್ಲಿಕ್ಕೆ. ಅಂದರೆ ಕೆಲವರು ಇದ್ದಾರೆ ಹಾಗೆ ಕಾಮೆಂಟ್ ಮಾಡೋರು, ಅದಕ್ಕೆ ಹೇಳಿದು ನನಗೆಂತ ಎತ್ತಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಮುಂದೆದು ಡೋರ್ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೆ ಹಾಗೆ ಒಳಗಿಂದ. ಸೊ ಹಾಗೆ ಹಿಂದೆಯಿಂದ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಗ್ರೀನ್ ಕಲರ್ ಕಾಣ್ತಾ ಇದೆ ಅಲ್ಲ, ಅಲ್ಲಿ ಕೋಳಿ ಇದೆ ಆಯಿತಾ, ಕೋಳಿದು ರೂಮ್ ಇದೆ ಅಲ್ಲಿ. ಇಲ್ಲಿ ಸುತ್ತಮುತ್ತ ಎಲ್ಲ ನಿಮಗೆ ಎಷ್ಟು ದೂರ ನೋಡಿದರೂ ಕೂಡ ಮೌಂಟೇನ್ಸ್ ಮತ್ತು ತೋಟಗಳು, ಕಾಡು ಇದೇ ಕಾಣುವಂಥದ್ದು. ನಾವೆಲ್ಲ ಚಿಕ್ಕ ಇರುವಾಗ ಆ ಸೈಡಲ್ಲಿ ಅಲ್ಲಿ ಮೌಂಟೇನ್ ರೀತಿಯಲ್ಲಿ ಕಾಣ್ತಿದ್ದಲ್ಲ, ಅಲ್ಲಿ ಎಲ್ಲ ಫುಲ್ ಕಾಡೇ ಇದ್ದಂಥದ್ದು, ಕಾಡಿನ ಪ್ರಾಣಿಗಳೇ ಕೂಗ್ತಾ ಇದ್ದಂಥದ್ದು. ರಾತ್ರಿ ಎಲ್ಲ ನಮಗೆ ಸಂಜೆ ಎಲ್ಲ ಆದರೆ ತುಂಬ ಕೇಳ್ತಿತ್ತು ಪ್ರಾಣಿಗಳು ಕೂಗುವಂಥದ್ದು. ಬಟ್ ಈಗ ಆ ರೀತಿಯಲ್ಲಿ ಇಲ್ಲ, ಅಲ್ಲೆಲ್ಲ ಜನಗಳು ಡಿವೈಡ್ ಮಾಡಿಕೊಂಡು ತೋಟ ಮಾಡಿಬಿಟ್ಟಿದ್ದಾರೆ. ಈಗ ಮರ ಕಸಿಯಾದದೆಲ್ಲ ಕಾಣ್ತಾ ಉಂಟು, ಕಸಿಯಾದ ಮರಗಳು, ಸಿಲ್ವರ್ ಮರಗಳೆಲ್ಲ ಕಾಣ್ತಾ ಉಂಟು. ಸೊ ಅದೇ ನಾನು ಮಮ್ಮಿ ಹತ್ರ ಕೂಡ ಹೇಳ್ತಾ ಇದ್ದೆ, ಮೊದಲೆಲ್ಲ ಎಲ್ಲ ಕಾಡಿತ್ತು, ಈಗೆಲ್ಲ ತೋಟ ಮಾಡಿಬಿಟ್ಟಿದ್ದಾರೆ ಅಲ್ವಾ ಅಂತ ಹೇಳಿ. ಎಲ್ಲ ಫುಲ್ ಚೇಂಜ್ ಆಗಿದೆ. ಚಿಕ್ಕ ಮಗು ಫುಲ್ ರೌಂಡ್ ತಿರುಗುವಂಥದ್ದು, ತಲೆ ಸುತ್ತ ನಂತರ ಬೀಳುವಂಥದ್ದು, ಇದೇ ಆಟ. ಅವನು ಸ್ಟಾಪ್ ಮಾಡಿದರೆ ಸಸಿಯವನು ಅವನಿಗೆ ನೆನಪು ಮಾಡ್ತಾ ಇದ್ದಾನೆ. ಹಾಗೆ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ನನಗೆ ಹೆದರಿಕೆ ಆಗುವಂಥದ್ದು, ಸಿಮೆಂಟ್ ನೆಲ ಅಲ್ವಾ, ಎಲ್ಲಾದರೂ ಬಿದ್ದು ಅಂತಾಗಿದ್ರೆ ಅಂತ ಹೇಳಿ. ಬಟ್ ಅವರಿಗೆ ಕೇರೇ ಇಲ್ಲ, ಇಬ್ಬರು ಕೂಡ ಆಟ ಆಡ್ತಾನೆ ಇದ್ದಾರೆ. ಇಲ್ಲಿ ನೋಡಿ ಹೂವಿನ ಗಿಡ ಎಲ್ಲ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ. ಮೊದಲು ಇದಕ್ಕಿಂತ ತುಂಬ ಇತ್ತಾಯ್ತು, ಈಗೆಲ್ಲ ಹಿಂದೆ ತಗೊಂಡೋಗಿಟ್ಟಿದ್ದಾರೆ. ಅಂದರೆ ಈ ಕಾಫಿ ಸೀಸನಲ್ಲಿ ಅಂಗಳದಲ್ಲಿ ಎಲ್ಲ ಕಾಫಿ ಎಲ್ಲ ಹಾಕಲಿಕ್ಕೆ ಇರ್ತದೆ ಎಲ್ಲ ಹರಡುವಾಗ, ಪಾಟ್ಸ್ ಎಲ್ಲ ಇಡಲಿಕ್ಕೆ, ಮತ್ತು ಈ ಮೂಟೆ ಎಲ್ಲ ಮಾಡುವಾಗ ಮೂಟೆ ಇಡಲಿಕ್ಕೆ ಜಾಗ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಹಿಂದೆ ತಗೊಂಡೋಗಿ ಇಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಮಾತ್ರ ಇರುವಂಥದ್ದು, ಮತ್ತು ಕೆಲವುದೆಲ್ಲ ಸತ್ತು ಹೋಗಿದೆ, ಇಲ್ಲಾದರೆ ತುಂಬ ಹೂವಿನ ಗಿಡ ಇತ್ತು. ನಾನು ಆಚೆಯೆಲ್ಲ ಶೂಟ್ ಮಾಡಿ ಬರುವಾಗ ಮಗು ಬಂದು ಈ ಬುಟ್ಟಿಯಲ್ಲಿರುವಂತಹ ಪೆಪ್ಪರನ್ನು ತೆಗೆದು ಬಾಯಿಗೆ ಹಾಕಿದ ಕಾಣ್ತದೆ. ಕಣ್ಣಲ್ಲೆಲ್ಲ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅವನಿಗೆ, ಮತ್ತು ಸೀದಾ ಬಿಟ್ಟು ಹೋಗಿದ್ದಾನೆ. ಎಂತ ಸಹ ಬಾಯಿಗೆ ಹಾಕೋದಲ್ಲ, ಬಾಯಿಗೆ ಹಾಕಿ ಕಚ್ಚಿಬಿಟ್ಟಿದ್ದಾನೆ. ಇದು ನಮ್ಮ ಮನೆಯದೇ ನಾಯಿ, ಚಿಕ್ಕ ಇತ್ತು ನಾನು ಆಗ ಬರುವಾಗ, ತುಂಬ ಚಿಕ್ಕ ಇತ್ತು, ಈಗ ದೊಡ್ಡದಾಗಿದೆ. ಮತ್ತು ಇಲ್ಲಿ ದನಗಳೆಲ್ಲ ಇರುವಂಥದ್ದು. ದನ ಒಟ್ಟು 5, ಅಂದರೆ ಇದು ಓಲ್ಡೆಸ್ಟ್ ದನ ನಮ್ಮ ಮನೆಯಲ್ಲಿ. ಇದಕ್ಕೆ ಬ್ರೀಡಿಂಗ್ ಎಲ್ಲ ಏನು ಸಹ ಮಾಡಿಸೋದಿಲ್ಲ, ಇದು ತಿನ್ನೋದು ಮಲಗೋದು ಅಷ್ಟೇ, ಯಾಕಂದರೆ ಅದಕ್ಕೆ ಏಜ್ ಆಗಿದೆ. ಇನ್ನದು ಕರು ಎಲ್ಲ ಹಾಕಲಿಕ್ಕೆ ಅದಕ್ಕೆ, ಅಂದರೆ ಲಾಸ್ಟ್ ಟೈಮ್ ಕರು ಹಾಕಿದಾಗ ಅದಕ್ಕೆ ಹುಷಾರಿಲ್ಲದ ಹಾಗೆ ಆಗಿ ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಆಗಿತ್ತು. ಹಾಗೆ ಅದಕ್ಕೆ ಇನ್ನೂ ಬ್ರೀಡಿಂಗ್ ಇಲ್ಲ, ಬಟ್ ಮನೆಯಲ್ಲೇ ಸ್ವಲ್ಪ ಇದ್ದು ತಿಂದು ಇಲ್ಲೇ ಹತ್ತಿರದಲ್ಲೆಲ್ಲ ಹೋಗಿ ಮೇದು ಬರ್ತದೆ. ಮತ್ತು ಇದು ಮೊನ್ನೆ ಎಲ್ಲ ಆದಂಥ ಕರುಗಳಂತೆ, ಒಂದು 15 ಡೇಸ್ ಆಯಿತು. ಇದಕ್ಕೆ 8 ಡೇಸ್ ಆದದಷ್ಟೇ. ಅದು ಸ್ವಲ್ಪ ಜೆರ್ಸಿ ಆಗಿರೋದ್ರಿಂದ ಅದು ಬೇರೆ ರೀತಿ ಅಂತದ್ದು ಹೇಳ್ತಿದ್ರು ಮಮ್ಮಿ, ನನಗೆ ಅದು ಕರೆಕ್ಟ್ ಗೊತ್ತಿಲ್ಲ ಬ್ರೀಡ್ ಇದೆಲ್ಲ. ಸೊ ಹಾಗಿದ್ದು ಸಪ್ರೇಟ್ ಉಂಟು ಈ 2 ಕರುಗಳು. ಇದರಲ್ಲಿ ಒಂದು ಹುಡುಗ ಒಂದು ಹುಡುಗಿ, 2 ಕೂಡ ಸಪ್ರೇಟ್ ಇದೆ. ಈಗೆಲ್ಲ ದನಗಳಿಗೆ ಕೂಡ ಆಧಾರ್ ಕಾರ್ಡ್ ಇದೆ ನೋಡಿ, ಕಿವಿಯಲ್ಲಿ ಅದು ಆಧಾರ್ ಕಾರ್ಡ್ ಇರೋದಂತೆ, ಆಧಾರ್ ನಂಬರ್ ಅಂತೆ ದನದ್ದು. ಹಾಗೆ ಹಿಂದೆ ಎಲ್ಲ ಬರ್ತಾ ಇರುವ ಹಾಗೆಯೇ ತೋಟನೇ ಇರುವಂಥದ್ದು, ತೋಟದ ಮಧ್ಯದಲ್ಲಿ ಮನೆ ಇರೋದು. ಹಾಗೆ ತೋಟ ಹಿಂದೆ ಮತ್ತು ಸ್ವಲ್ಪ ಎಲ್ಲ ನಮ್ಮ ಹಳೆ ಮನೆದು ಹಂಚು ಅದು ಇದೆಲ್ಲ ಒಟ್ಟಿಟ್ಟಿದ್ದಾರೆ. ಮತ್ತು ಸ್ವಲ್ಪ ಎಲ್ಲ ಹೂವಿನ ಗಿಡ ಇದೆ. ಮತ್ತು ಈ ಮಳೆಗಾಲಕ್ಕೆ ಬೇಕಾದಂತಹ ಸೌದೆ ಎಲ್ಲ ಇಡುವಂಥ ಆ ಒಂದು ಶೆಡ್ಡು ಕೂಡ ಇದೆ ಇಲ್ಲೇ ಹಿಂದೆನೇ ಇರುವಂಥದ್ದು. ಮತ್ತು ಇಲ್ಲಿ ಬಟರ್ಫ್ರೂಟಿದು ಮರ ಇತ್ತು, ಇದು ಬಟರ್ಫ್ರೂಟಿದು ಮರ. ಮತ್ತು ಇನ್ನೊಂದು ಸೀತಾಫಲದ ಮರ ಇತ್ತು, ಅದೆಲ್ಲ ಇವಾಗ ಕಟ್ ಮಾಡಿದ್ದಾರೆ ಮಳೆ ಟೈಮ್ನಲ್ಲಿ. ಹಿಂದೆ ಶೀಟ್ ಇರುವಂಥದ್ದು, ಅದರ ಮೇಲೇ ಬಿದ್ದು ಒಡೆದು ಹೋಗಿ ಬಿಡ್ತದೆ ಅಂತ ಹೇಳಿ ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಈಗ.
ಮತ್ತು ಇಲ್ಲಿ ಗುಜರಿಗೆ ಕೊಡಲಿಕ್ಕಿರುವ ಪಾತ್ರೆನೆಲ್ಲ ಇಟ್ಟಿದ್ರಂತೆ. ಸೊ ಅಲ್ಲಿಯೇ ಬಂದು ಜೇನು ಹುಳಗಳು ಬಂದು ಸೆಟಲ್ ಆಗಿದೆ. ಹಾಗೆ ಅದಕ್ಕೆ ಫುಲ್ ಕವರ್ ಮಾಡಿ ನೀರೆಲ್ಲ ಬೀಳದ ರೀತಿಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇದನ್ನು ಯಾರು ಸಹ ಈಗ ಮುಟ್ಟುವುದಿಲ್ಲ. ಇದರಲ್ಲಿ ಜೇನುನೊಣ ಬಂದು ಕೂತ್ಕೊಂಡಿದೆ. ಇದೆಲ್ಲ ಗುಜರಿ ಎಲ್ಲ ಇಡುವಂಥ ಜಾಗ, ಗುಜರಿಗೆ ಕೊಡಲಿಕ್ಕಿರುವಂಥ ಐಟಮ್. ಅದರಲ್ಲಿಯೇ ಬಂದು ಮನೆ ಮಾಡ್ಕೊಂಡು ಬಿಟ್ಟಿದೆ. ಮತ್ತು ಸುತ್ತ ಹೀಗೇ ತೋಟ ಎಲ್ಲ ಇರುವಂಥದ್ದು, ಮತ್ತು ಕೋಳಿದು ಕೂಡ ಒಂದು ಶೆಡ್ ಇದೆ. ಇಲ್ಲಿ 2 ರೂಮ್ ರೀತಿಯಲ್ಲಿದೆ. ಅಂದರೆ ಈಚೆ ಸೈಡಲ್ಲಿ ಎಲ್ಲ ದೊಡ್ಡ ದೊಡ್ಡ ಕೋಳಿಗಳಿರುವಂಥದ್ದು. ಇದರಲ್ಲಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಕೂಡ ಇದೆ ನೋಡಿ. ಹೀಗೆ ನೆಟ್ ಮಾಡಿ ಡಿವೈಡ್ ಮಾಡಿದ್ದಾರೆ. ಮೇಲೆ ಕೂರುವ ಕೋಳಿಗಳು ಮೇಲೆ ಕೂತ್ಕೊಳ್ತದೆ, ಕೆಳಗೆ ಕೂರುವಂಥದ್ದು ಕೆಳಗೆ ಸಹ ಕೂತ್ಕೊಳ್ತದೆ. ಮತ್ತು ಇನ್ನು ಇದರಿಂದ ಆಚೆ ಸೈಡ್ ಇನ್ನೊಂದು ರೂಮ್ ಇದೆ, ಬಟ್ ಅಲ್ಲಿ ಕಾಣೋದಿಲ್ಲ ಈಗ ಹೋದರೆ ಸಹ. ಅಲ್ಲಿ ಚಿಕ್ಕ ಚಿಕ್ಕ ಮರಿಗಳನ್ನು ಚಿಕ್ಕ ಚಿಕ್ಕ ಗೂಡು ರೀತಿಯಲ್ಲಿ ಅಲ್ಲಿ ಸಹ ಇದೆ. ಇವುಗಳನ್ನು ಹೀಗೆ ರೂಮಿಂದು ಡೋರ್ ಓಪನ್ ಮಾಡಿದರೆ ಫುಲ್ಲು ತೋಟದಲ್ಲಿ ತುಂಬ ದೊಡ್ಡದಾಗಿ ಶೇಡ್ ನೆಟ್ಟನ್ನು ಕಟ್ಟಿದ್ದಾರೆ, ಗ್ರೀನ್ ನೆಟ್ಟನ್ನು. ಸೊ ಅಲ್ಲಿ ಹೋಗಿ ಅದು ಮೇಯ್ದೆಲ್ಲ ಬರ್ತದೆ, ಒಳಗೇ ಇರೋದಿಲ್ಲ, ಎಲ್ಲ ಕಡೆ ಹೋಗಿ ಎಲ್ಲ ಬರ್ತದೆ. ಹಾಗಾಗಿ ಅವಕ್ಕೆ ಕೂಡ ಅಂದರೆ ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಹೊರಗೆ ಹೋಗುವಂಥದ್ದು, ಹೊರಗಿನ ಮಣ್ಣು ಕಲ್ಲು ಮತ್ತು ಹುಳಗಳನ್ನೆಲ್ಲ ತಿನ್ನುವಂಥದ್ದು. ಸೊ ಹಾಗೆ ಆ ಒಂದು ಇಕೋಸಿಸ್ಟಮನ್ನು ಕೂಡ ಅದಕ್ಕೆ ಮಮ್ಮಿ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಬೆಳಿಗ್ಗೆನೇ ಬಿಟ್ಟರೆ ಮತ್ತು ಮಧ್ಯಾಹ್ನ ಅಥವಾ ಸಂಜೆ ಆಗುವಾಗ ಅದನ್ನು ಹಿಂದೆ ಕರೆದ್ರೆ ಅದು ಹಿಂದೆ ಬರ್ತದೆ. ಈ ಊರಲ್ಲಿ ಹೇಗೆ ಅಂತ ಹೇಳಿದರೆ, ಎಂಥ ಬೇಡ ಅಂತ ಹೇಳಿ ನಾವು ಒಂದು ತರಕಾರಿನ ಬಿಸಾಡಿದರೂ ಕೂಡ ಅದು ಅಲ್ಲಿಯೇ ಹುಟ್ಟಿ ಬೆಳೆದು ಅದರಲ್ಲಿ ಕೂಡ ಫಲ ಆಗ್ತದೆ. ಹಾಗೆಯೇ ಎಂಥ ಸಹ ಈ ಊರಲ್ಲಿ ಹಾಗೆ. ಆದರೆ ನಮ್ಮ ಮಂಗಳೂರು ಸೈಡ್ ನಾವು ಎಷ್ಟು ಪೂಜೆ ಮಾಡಿ ನೆಟ್ಟರೆ ಸಹ ಬರೋದೇ ಇಲ್ಲ ಕೆಲವೊಮ್ಮೆ. ನಾನು ಇಲ್ಲಿಂದ ಎಷ್ಟು ಸಲ ಗಿಡ ಎಲ್ಲ ತಗೊಂಡೋಗಿದ್ದೇನೆ, ಹೂವಿನ ಗಿಡಗಳು. ಎಷ್ಟು ಚೆಂದ ಮಾಡಿ ನೋಡಿಕೊಂಡ್ರು, ಎಷ್ಟು ಗೊಬ್ಬರ ಹಾಕಿದ್ರು, ಏನು ಮಾಡಿದರೆ ಸಹ ಅಲ್ಲೇ ವೆದರಿಗೆ ಬರೋದೇ ಇಲ್ಲ. ಇಲ್ಲಿಯ ವೆದರ್, ಇಲ್ಲಿಯ ಮಣ್ಣು ತುಂಬ ಒಳ್ಳೆಯದು ಅಲ್ಲಿಗೆ ಕಂಪೇರ್ ಮಾಡಿದರೆ. ಸೊ ಸ್ವಲ್ಪ ವೆದರೆಲ್ಲ ವಿಂಡಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಸ್ವಲ್ಪ ಅಂದರೆ ಕ್ಲೌಡ್ಸ್ ಕೂಡ ಆಚೆಯಿಂದ ಬರ್ತಾ ಇದೆ. ಸ್ವಲ್ಪ ಹೊತ್ತಿನ ನಂತರ ಡ್ರಿಸ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಮಳೆ ಡ್ರಿಸಲ್ ಆಯಿತು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಸ್ವಲ್ಪ ಎಲ್ಲ ಗುಡುಗು ಬರ್ತಾಯಿತ್ತು, ದೂರದಿಂದ ಗುಡುಗು ಕೇಳಿದ ಹಾಗೆ ಆಗ್ತಾಯಿತ್ತು. ಬಟ್ ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಡ್ರಿಸಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಇಲ್ಲಿ ಮಳೆಗಾಲ ಅಂತೂ ತುಂಬ ಇಷ್ಟ. ಹೊರಗೆ ಹೋಗಲಿಕ್ಕೇ ಆಗೋದಿಲ್ಲ, ಬಟ್ ಮಳೆಗಾಲದಲ್ಲಿ ತುಂಬ ಖುಷಿ ಆಗ್ತದೆ ಇರಲಿಕ್ಕೆ. ಮನೆ ಒಳಗೆ ಇರಲಿಕ್ಕಾದರೂ ಕೂಡ ತಂಪಾಗಿ ಒಳ್ಳೆ ಕೂಲಾಗಿ ಅನ್ನಿಸ್ತದೆ. ಹಾಗೆ ನಾನು ಡೋರ್ಸ್ ಯಾವುದು ಕೂಡ ಓಪನ್ ಇರಲಿಲ್ಲ. ಮುಂದಿದೆಲ್ಲ ಡೋರ್ ಓಪನ್ ಮಾಡಲಿಕ್ಕೆ ಅದು ಸ್ವಲ್ಪ ಕಷ್ಟ ಓಪನ್ ಮಾಡಲಿಕ್ಕೆ, ಲಾಕ್ ಜಾಮ್ ಆಗಿದೆ. ಹಾಗಾಗಿ ನಾನಿಲ್ಲಿ ಹಿಂದೆ ದನದ ಕೊಟ್ಟಿಗೆ ಹತ್ರ ಬಂದು, ಅಂದರೆ ಈ ಹೇಲ್ ಸ್ಟಾಮ್ ಇದೆಲ್ಲ, ಇದು ಐಸ್ ಬೀಳ್ತಾ ಇತ್ತು, ಹಾಗೆ ಅದರದ್ದೊಂದು ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡಂಥದ್ದು. ಸೊ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಚಾನಲ್ ನಿಮಗೆ ಇಷ್ಟ ಆಗ್ತದೆ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಕಳೆದ ಕೆಲವೊಂದು ವಿಡಿಯೋಗೆ ಬಂದಂಥ ಕಾಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಲಿಲ್ಲ, ಇನ್ನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ ನನಗೆ ನೆಟ್ವರ್ಕ್ ಸಾಲ್ತಾ ಇಲ್ಲ. ಈಗ ನೇಬರ್ ಮನೆಗೆ ಹೋಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಅಗತ್ಯ ಇದೆ. ಹಾಗೂ 15,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿಕ್ಕೆ ನನಗೆ ಹೆಲ್ಪ್ ಮಾಡಿ ಆಯಿತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.